ವೀಣಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಏನಂತ ಹೇಳಿದರೆ, ಶ್ರೀರಾಮಚಂದ್ರನ ಬಗ್ಗೆ ಮಾತನಾಡಲಿಕ್ಕೆ ಅಂತ ಹೇಳಿದರು. ಯಾಕಂದರೆ ಇವತ್ತು ಏನು ಮಾತನಾಡಬೇಕು ಅನ್ನೋದೇ ಗೊಂದಲವಾಗುವಷ್ಟು ಶ್ರೀರಾಮ ನಮ್ಮನ್ನು ತುಂಬಿಕೊಂಡಿದ್ದಾನೆ. ನನಗೆ ಕೊಟ್ಟ ವಿಷಯ ಶ್ರೀರಾಮಚಂದ್ರ ಮತ್ತು ನಮ್ಮ ಇತಿಹಾಸ ಅಂತ ಹೇಳಿ. ಆದರೆ ಬಹುಶಃ ನಾನು ಇತಿಹಾಸ, ಭೂಗೋಳ ಎಲ್ಲವನ್ನು ಸೇರಿಸಿ ರಾಮನ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಬೇಕು ಅಂತ ನಿಶ್ಚಯ ಮಾಡಿಕೊಂಡೆ. ಯಾಕಂದರೆ ಬೆಳಗಿನಿಂದ, ಕೇವಲ ಬೆಳಗಿನಿಂದ ಮಾತ್ರ ಅಲ್ಲ, ಕಳೆದ ಒಂದೆರಡು ವಾರಗಳಿಂದಲೇ ಈ ಒಂದು ಜ್ವರ ಇಡೀ ದೇಶದಲ್ಲಿ ಹಬ್ಬಿದೆ, ಏರ್ತಾ ಇದೆ. ಇದು ಒಳ್ಳೆಯ ಜ್ವರ, ಇದು ಕರೋನಾದ ಹಾಗೆ ಕೆಟ್ಟ ಜ್ವರ ಅಲ್ಲ, ವೈರಸ್ನಿಂದ ಬರುವ ಜ್ವರ ಅಲ್ಲ ಇದು. ಎಲ್ಲರ ಮೈ ಬೆಚ್ಚಗಾಗಿದೆ, ಹೃದಯ ಬೆಚ್ಚಗಾಗಿದೆ. ನಿದ್ದೆಯಲ್ಲೂ ವಾಸ್ತವದಲ್ಲೂ ರಾಮ 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 ಅನ್ನುವ ರಾಮ ಮಂತ್ರ ಎಲ್ಲರ ನಾಡಿಗಳಲ್ಲಿ ಹರಿತಾ ಇದೆ, ಹೃದಯ ಬಡಿತಗಳಲ್ಲಿ ಅದು ಅನುರಣಿಸ್ತಾ ಇದೆ. ಹಾಗಾಗಿ ರಾಮನ ಬಗ್ಗೆ ಒಂದಷ್ಟು ಚಿಂತನೆ, ನಿಮಗೆ ಗೊತ್ತಿರುವ ಮಾತುಗಳನ್ನೇ ಮತ್ತೆ ನಿಮಗೆ ನೆನಪಿಸುವಂಥ ಕೆಲಸ. ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ, ಕರಬೂಜ ಸಿದ್ದೋಟುಗಳ ಹೋಳು ಸ್ವೀಕರಣೆ, ವ್ಯಕ್ತ ಮಧ್ಯಕ್ಕೆ ಬಂದೊರಿವ ಶಬರಿ ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರ ಪದ್ಯದ ಮೊದಲ ಎರಡು ಸಾಲುಗಳು. ರಾಮ ಹುಟ್ಟಿದ್ದು ಬೇಸಗೆಯ ನಡು ಬಿಸಿಲಿನಲ್ಲಿ, ಸುಡು ಬಿಸಿಲಿನ ಬೇಸಿಗೆ. ಅದು ನಮ್ಮ ಉಡುಪಿ ಕಡೆಯ ಬಿಸಿಲು ಅಂತ ಹೇಳಿದರೆ ನಮ್ಗೆ ಗೊತ್ತಿರ್ತದೆ ಯಾವ ರೀತಿ ಇರ್ತದೆ. ಉತ್ತರ ಕರ್ನಾಟಕದ ಬಿಸಿಲು, ಬೇಸಿಗೆಯ ಬಿಸಿಲು ಅಂತ ಹೇಳಿದರೆ ನಮಗೆಲ್ಲ ಅನುಭವಕ್ಕೆ ಬಂದಿದೆ. ಅಂತಹ ಬೇಸಿಗೆಯ ಬಿಸಿಲಿನ ಒಂದು ದಿನ ಶ್ರೀರಾಮ ಹುಟ್ಟಿದಾಗ ಯಾವ ರೀತಿ ವಾತಾವರಣ ಬದಲಾವಣೆ ಆಯಿತು ಅಂತ ಹೇಳಿದರೆ, ಕರಬೂಜ ಸಿದ್ದೋಟುಗಳ ಹೋಳು ಸ್ವೀಕರಣೆ ಇದೆಲ್ಲ ಹೇಳ್ತಾ ಹೇಳ್ತಾ ನಮ್ಮ ನಾಲಿಗೆಯಲ್ಲಿ ಹೇಗೆ ನೀರಾಡುತ್ತೋ ಅಷ್ಟು ತಂಪಾಯಿತು ಪರಿಸರ. ಇಡೀ ಸಮಾಜ ಅಷ್ಟರ ಮಟ್ಟಿಗೆ ಆಹ್ಲಾದಕರವಾಗಿ ಮಾರ್ಪಟ್ಟಿತು ಅನ್ನೋದು ರಾಮಾಯಣ ಓದಿದಾಗ ನಮಗೆ ಸಿಗುವಂಥ ಒಂದು ಚಿತ್ರಣ. ದಶರಥನಿಗೆ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ. ಕೌಸಲ್ಯನ ವಿವಾಹವಾಗಿದ್ದ, ಅದಾಗಿಯೂ ಅನೇಕ ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. ಸುಮಿತ್ರೆಯನ್ನು ವಿವಾಹವಾದ, ಅದಾಗಿಯೂ ಒಬ್ಬ ರಾಜನಾದವನಿಗೆ ಮಕ್ಕಳಾಗಲಿಲ್ಲ ಅನ್ನೋದು ಬಹಳ ದೊಡ್ಡ ಸಂಕಟ. ಜನಸಾಮಾನ್ಯರಿಗೆ ಅದು ದೊಡ್ಡ ನೋವು ಕೊಡುವ ವಿಚಾರ, ಆದರೆ ರಾಜನಾದವನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಬಹಳ ದೊಡ್ಡ ಸಂಕಟ. ಕೊನೆಗೆ ಕೈಕೇಯಿಯನ್ನು ವಿವಾಹವಾದ, ಅದೆಲ್ಲ ಆದರೂ ಕೂಡ 3 ಜನ ಪತ್ನಿಯರನ್ನು ಕಟ್ಟಿಕೊಂಡರೂ ಕೂಡ ಅವನಿಗೆ ಸಂತಾನ ಭಾಗ್ಯ ಸಿಗಲಿಲ್ಲ. ಸಮಾಜವೆಲ್ಲ ಇವನ ಕಡೆ ಬೆರಳು ತೋರಿಸ್ತಾ ಇದೆ ಅನ್ನುವ ಒಂದು ಭಾವನೆ ಕೂಡ ಒಳಗೆ ಇರ್ತದೆ. ಹಾಗಾಗಿ ಮಕ್ಕಳನ್ನು ಪಡೆಯಲೇಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದ ದಶರಥ ಋಷಶೃಂಗರ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿ ದಿವ್ಯ ಪ್ರಸಾದವನ್ನು ಪಡೆದು ಅದರಲ್ಲಿ ಮೊದಲ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟಾಗ, ಕೌಸಲ್ಯೇ ಆ ದಿವ್ಯ ಪ್ರಸಾದದ ವರಪ್ರಸಾದದ ಮಹಿಮೆಯಿಂದ ಹಡೆದ ಮಗನೇ ಶ್ರೀರಾಮಚಂದ್ರ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ದಶರಥನಿಗೆ ಶ್ರೀರಾಮನ ಮೇಲೆ ಎಷ್ಟು ಪ್ರೀತಿ ಇದ್ದಿರಬಹುದು ಅಂತ ಯೋಚನೆ ಮಾಡೋದಕ್ಕೆ. ಸುಮ್ಮನೆ ಮದುವೆ ಆಯಿತು, ಮದುವೆಯಾಗಿ 1 ವರ್ಷದಲ್ಲಿ ಮಗುವಾಯಿತು ಅಂತ ಹೇಳಿದರೆ ಪ್ರೀತಿ ಇರ್ತದೆ, ಪ್ರೀತಿ ಇಲ್ಲ ಅಂತ ಏನಿಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ನಿರೀಕ್ಷೆ ಮಾಡಿ ಮಗು ಸಿಗದೆ 2-3 ಮದುವೆಗಳನ್ನಾಗಿ, ಕೇವಲ 3 ಮದುವೆ ಮಾತ್ರ ಅಲ್ಲ, ಅವನಿಗೆ ರಾಜನಾದದ್ರಿಂದ ಅನೇಕ ಮಂದಿ ಪತ್ನಿಯರಿದ್ದರು, ಪಟ್ಟಮಹಿಷಿಯರು 3 ಜನ. ಆದರೆ ಯಾರ ಕೈಯಲ್ಲೂ ಅವನಿಗೆ ಪುತ್ರ ಸಂತಾನ ಸಿಗದೆ ಕೊನೆಗೆ ಒಂದು ದೇವರ ವರಪ್ರಸಾದದ ಹಾಗೆ ಈತ ಹುಟ್ಟಿದಾಗ ಅವನ ಮನೆಯಲ್ಲಿ ಸಂಭ್ರಮ ಯಾವ ರೀತಿ ಇದ್ದಿರಬಹುದು ಅಂತ ನಾವು ಯೋಚನೆ ಮಾಡಬಹುದು. ಅಂತಹ ಶ್ರೀರಾಮಚಂದ್ರ ನಮ್ಮಲ್ಲಿ ತುಂಬ ಶ್ರೀಮಂತಿಕೆಯಲ್ಲಿ ಹುಟ್ಟಿದರೆ, ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟಿದರೆ ಕೆಟ್ಟವರಾಗುವ ಅವಕಾಶ ಮತ್ತು ಅಧಿಕಾರ ಎರಡೂ ಹೆಚ್ಚು. ಆದರೆ ಈ ಶ್ರೀರಾಮಚಂದ್ರ ಅಂತಹ ದೊಡ್ಡ ಸಾಮ್ರಾಜ್ಯದ ರಾಜಕುಮಾರನಾಗಿ ಹುಟ್ಟಿದ್ರೂ ವಸಿಷ್ಠರ ಕೈಯಲ್ಲಿ ಆತ ಒಂದು ಒಳ್ಳೆಯ ಪ್ರತಿಮೆಯಾಗಿ ರೂಪುಗೊಂಡ, ಶಾಸ್ತ್ರ ಎರಡನ್ನೂ ಕೂಡ ಸಮಸಮವಾಗಿ ಕಲಿತ, ವೇದವನ್ನು ಅಧ್ಯಯನ ಮಾಡಿದ, ಅದೇ ರೀತಿಯಲ್ಲಿ ಬಿಲ್ವಿದ್ಯೆಯಲ್ಲಿ ಪಾರಂಗತನಾದ. ಇದೆಲ್ಲವೂ ಆಗಿ 14 ವರ್ಷದ ಹುಡುಗನಾದಾಗ ಅವನನ್ನು ವಿಶ್ವಾಮಿತ್ರರು ಕರೆದುಕೊಂಡು ಹೋಗಬೇಕು ಅಂತ ಬಂದರು.
ಈಗ ವಿಶ್ವಾಮಿತ್ರರಿಗೆ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಿದ್ಧಾಶ್ರಮದಲ್ಲಿ ನಾನು ಯಜ್ಞಯಾಗ ಮಾಡಬೇಕಾದ್ರೆ ರಾಕ್ಷಸರು ಬಂದು ತೊಂದರೆ ಕೊಡ್ತಾರೆ. ರಾಕ್ಷಸರು ಬಂದು ತೊಂದರೆ ಕೊಟ್ಟರೆ ಕ್ಷಣ ಮಾತ್ರದಲ್ಲಿ ತನ್ನ ಯೋಗ ಬಲದಿಂದ ಅವರನ್ನು ನಾಶ ಮಾಡುವಷ್ಟು ಶಕ್ತಿ ವಿಶ್ವಾಮಿತ್ರರಿಗೆ ಇರಲಿಲ್ವಾ? ಖಂಡಿತ ಇತ್ತು. ಆದರೆ ವಿಶ್ವಾಮಿತ್ರರಿಗೆ ಈ ಹುಡುಗನ ಸಾಮರ್ಥ್ಯ ಏನು, ಇವನು ನಿಜವಾಗಿಯೂ ಯಾರು ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಾದ ಒಂದು ಆಕಾಂಕ್ಷೆಯೂ ಇತ್ತು. ಹಾಗಾಗಿ ಅವರು ಬಂದು ಕೇಳಿದರು, ದಶರಥನಿಗೆ ಪುತ್ರ ವ್ಯಾಮೋಹ, ಅಯ್ಯೋ ಹೇಗೆ ಬಿಟ್ಟಿರಲಪ್ಪ ಈ ಹುಡುಗನನ್ನ ಅಂತ ಹೇಳಿ ಅವನು ಮೊದಲು ಸ್ವಲ್ಪ ಗೋಳಾಡಿದ. ಆದರೆ ವಸಿಷ್ಠರು ಹೇಳ್ತಾರೆ, ಇಲ್ಲ, ನೀನು ಅವರ ಜೊತೆ ಕಳಿಸಿಕೊಡು, ಒಂದು ವೇಳೆ ಶ್ರೀರಾಮನಿಗೆ ತೊಂದರೆ ಬಂತು ಅಂತ ಇಟ್ಕೋ, ಆವಾಗ ವಿಶ್ವಾಮಿತ್ರರೇ ಮುಂದೆ ನಿಂತು ಅವನನ್ನು ರಕ್ಷಣೆ ಮಾಡುವಷ್ಟು ಸಮರ್ಥರು ಅಂತ ಹೇಳಿದರು. ಅಂದರೆ ಸೂಚ್ಯವಾಗಿ ಅವ್ರು ಏನು ಹೇಳಿದರು ಅಂದರೆ, ನೀನು ಕಳಿಸಿಕೊಡ್ತಾ ಇರೋದು ಶ್ರೀರಾಮನೇ ಅಲ್ಲಿ ಹೋಗಿ ಯುದ್ಧ ಮಾಡಬೇಕು ಅಥವಾ ಅವರನ್ನು ಸಂಹಾರ ಮಾಡಬೇಕು ಅಂತಲ್ಲ, ವಿಶ್ವಾಮಿತ್ರರಿಗೆ ಅಷ್ಟು ಶಕ್ತಿ ಇದೆ. ಆದರೆ ಜಗತ್ತಿಗೆ ಮತ್ತೇನನ್ನು ತೋರಿಸಬೇಕಾಗಿದೆ, ಅದಕ್ಕೋಸ್ಕರ ಶ್ರೀರಾಮನನ್ನು ಕಳಿಸಿಕೊಡಬೇಕು ನೀನು ವಿಶ್ವಾಮಿತ್ರರ ಜೊತೆ ಅಂತ ಹೇಳಿ. ನೋಡಿ, ಯಾವುದೋ ಸಾಮಾನ್ಯ ಋಷಿಯ ಜೊತೆ ಹೋಗುವುದಕ್ಕೂ ವಿಶ್ವಾಮಿತ್ರರ ಜೊತೆ ಹೋಗುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವ ರೀತಿಯ ವ್ಯತ್ಯಾಸ ಅಂತ ಹೇಳೋದಕ್ಕೆ ನಾವು ತುಂಬ ದೊಡ್ಡ ದೊಡ್ಡ ಉದಾಹರಣೆಗಳನ್ನು ನೋಡಬೇಕಾಗಿಲ್ಲ. ಸಿದ್ಧಾಶ್ರಮಕ್ಕೆ ಹೋಗುವ ದಾರಿಯಲ್ಲಿ ಮೊದಲ ರಾತ್ರಿ ಕಳೆದಿದೆ. ಶ್ರೀರಾಮ ಮತ್ತು ಲಕ್ಷ್ಮಣ ಅವನ ನೆರಳು. ಲಕ್ಷ್ಮಣನನ್ನೇನು ಕೇಳಿರಲಿಲ್ಲ ವಿಶ್ವಾಮಿತ್ರರು, ಕೇಳಿದ್ದು ಶ್ರೀರಾಮನನ್ನು ಮಾತ್ರ. ಆದರೆ ಲಕ್ಷ್ಮಣ ಅವನ ಜೊತೆ ಹೊರಟು ನಿಂತ. ಇಬ್ಬರು ಜೊತೆ ಸೇರಿ ಹೋಗಿದ್ದಾರೆ. ಇಷ್ಟು ದಿನ ಹಂಸತುಲಿಕಾ ತಲ್ಪದಲ್ಲಿ ಮಲಗ್ತಾ ಇದ್ದಂಥ ರಾಜಕುಮಾರ, ಚಿನ್ನದ ಚಮಚದಲ್ಲೇ ಬೆಳ್ಳಿಯ ಬಟ್ಟಲ್ನಲ್ಲೇ ಊಟ ಮಾಡ್ತಾ ಇದ್ದಂಥ ರಾಜಕುಮಾರ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಒಂದು ಬಂಡೆಕಲ್ಲಿನ ಮೇಲೆ ಮಲಗಿದ್ದಾನೆ. ಸ್ವಲ್ಪ ತರಗೆಲೆಗಳನ್ನೋ ಅಥವಾ ಹುಲ್ಲಿನ ಮೆತ್ತೆಯನ್ನೋ ಮಾಡಿಕೊಂಡು ಮಲಗಿದ್ದಾನೆ. ಅವನನ್ನು ನೋಡಿದ ವಿಶ್ವಾಮಿತ್ರರಿಗೆ ಎಷ್ಟು ಸಂಕಟ ಆಯಿತು ಅಂತ ಹೇಳಿದರೆ, ಅಯ್ಯೋ ಪಾಪ, ಇವತ್ತು ಕೌಸಲ್ಯ ಎದ್ದು ನನ್ನ ಮಗ ಎಲ್ಲಿ ಅಂತ ಹುಡುಕ್ತಾಳಲ್ವಾ ಅಂತ ಅನಿಸಿತಂತೆ. ತಾಯಿಗೆ ಪ್ರತಿದಿನ ಬಂದು ಮಗನನ್ನು ಎಬ್ಬಿಸುವ ಒಂದು ಕೆಲಸ. ಆದರೆ ಅವತ್ತು ಅವಳು ಬಂದು ದಿನದ ಹಾಗೆ ಅವಳಿಗೆ ಮರೆತು ಹೋಗಿರಬಹುದು, ನಿನ್ನೆ ಅವನು ಕಾಡಿಗೆ ಹೋಗಿದ್ದಾನೆ ಅನ್ನೋದು ಮರೆತು ಹೋಗಿ ಪ್ರತಿದಿನದ ಹಾಗೆ ಆಕೆ ಬಂದು ಇವತ್ತು ಕೂಡ ನನ್ನ ಮಗನನ್ನು ಎಬ್ಬಿಸ್ತೇನೆ ಅಂತ ಬಂದು ನೋಡಿದಾಗ ಮಗ ಇಲ್ಲದೆ ಕಂಗಾಲಾಗಬಹುದಲ್ಲ ಅಂತ ಅವರಿಗೆ ಮನಸ್ಸಿಗೆ ಕಸಿವಿಸಿ ಆಯ್ತಂತೆ. ಆಗ ಅವರು ಹೇಳ್ತಾರೆ, ಏನು ಕರ್ತವ್ಯಂ ದೈವ ಮಾಹನಿಕಂ ಉತ್ತಿಷ್ಟ ನರಶಾರ್ದೂಲ ಅನ್ನುವ ಮಾತನ್ನು ಹೇಳ್ತಾರೆ. ವಿಶ್ವಾಮಿತ್ರರೇ ಯಾಕೆ ಬರಬೇಕಾಯ್ತು ಅಂತ ಹೇಳಿದ್ರೆ ಈ ಕಾರಣಕ್ಕೆ. ಯಾಕೆಂದ್ರೆ ನಾವೆಲ್ಲ ಆಗಿದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಎಬ್ಬಿಸ್ತೇವೆ? ಕತ್ತೆ ಇನ್ನೂ ಎಚ್ಚರ ಆಗಿಲ್ವೇನೋ ಅಂತ ಎಬ್ಬಿಸ್ತೇವೆ. ಆದರೆ ಈ ವಿಶ್ವಾಮಿತ್ರರು ಏನು ಹೇಳಿದ್ರು ಅಂದರೆ, ನರಶಾರ್ದೂಲ, ನೀನು ಮನುಷ್ಯ ರೂಪದ ಹುಲಿ, ನೀನು ಹೇಳಬೇಕು. ಯಾಕೆ ಅಂತ ಹೇಳಿದರೆ, ಕರ್ತವ್ಯಂ ದೈವ ಮಾಹನಿಕಂ, ಕರ್ತವ್ಯ ಕಾಯ್ತಾ ಇದೆ ನಿನಗೋಸ್ಕರ. ಬೆಳಗಾಗಿದೆ, ಅರುಣೋದಯ ಆಗಿದೆ, ಅರುಣ ರಶ್ಮಿ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನ ಕರ್ತವ್ಯಕ್ಕೆ ನೀನು ತೊಡಗಿಕೊಳ್ಬೇಕು, ಏಳಬೇಕು ನೀನು, ನರಶಾರ್ದೂಲ ಅನ್ನುವ ರೀತಿಯಲ್ಲಿ ಅವರನ್ನ ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಮಾತ್ರ ಅಲ್ಲ, ಸಿದ್ಧಾಶ್ರಮಕ್ಕೆ ಹೋಗುವ ಆ ಉದ್ದದ ದಾರಿಯಲ್ಲಿ ರಾಮನಿಗೆ ಅವನ ವಂಶದ ಎಲ್ಲ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ನೀನು ಬಂದಿರುವ ಈ ವಂಶ ಇದೆಯಲ್ಲ, ಇದು ಸಾಮಾನ್ಯ ವಂಶ ಅಲ್ಲ. ನಮ್ಮ ನಿಮ್ಮ ಹಾಗೆ ಯಾವುದೋ ಒಂದು ಕುಲದಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಅಲ್ಲ ಅವನು. ಅವನ ಹಿಂದೆ ಅವನು ಹುಟ್ಟುವುದಕ್ಕೆ ಮೊದಲೇ 100 ಜನ ಬಂದು ಹೋಗಿದ್ದಾರೆ ಅನ್ನುವ ಎಲ್ಲ ಕಥೆಗಳನ್ನು ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರೆ. ಯಾವ ಒಂದು ಮನು ಅನ್ನುವ ರಾಜ ಸ್ಥಾಪನೆ ಮಾಡಿದ ಅಯೋಧ್ಯೆ, ಅದರಲ್ಲಿ ನಂತರ ಬಂದ ಅನೇಕ ರಾಜರು, ಇಕ್ಷ್ವಾಕುನಂತಹ ಬಹಳ ದೊಡ್ಡ ರಾಜರು, ಇಡೀ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದವರು, ದೊಡ್ಡ ಒಂದು ನಗರಿಯನ್ನು ನಿರ್ಮಾಣ ಮಾಡಿದವರು, ಭಗೀರಥನಂಥ ವ್ಯಕ್ತಿಗಳು, ಶಿವನಿಂದ ಗಂಗೆಯನ್ನು ಭೂಮಿಗೆ ತಂದವರು, ಅದೇ ರೀತಿಯಲ್ಲಿ ದಿಲೀಪ, ರಘು ಮುಂತಾದ ದೊಡ್ಡ ದೊಡ್ಡ ರಾಜ ಮಹಾರಾಜರು ನಿನ್ನ ಒಂದು ಇದರಲ್ಲಿ ನಿನ್ನ ವಂಶದಲ್ಲಿ ಬಂದು ಹೋಗಿದ್ದಾರೆ. ಅಂತಹ ಪುಣ್ಯ ಕಥೆಗಳನ್ನು ನೀನು ಕೇಳಬೇಕು ಅಂತ ಹೇಳಿ ಎಲ್ಲ ಕಥೆಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ರಾಮನಿಗೆ ಬೇಕಾದ ಎಲ್ಲ ಈ ರೀತಿಯ ವ್ಯಕ್ತಿತ್ವದ ಒಂದೊಂದು ಪೆಟ್ಟು. ನಾವು ಒಂದು ಶಿಲೆಯನ್ನು ಕಡೆದು ಒಂದು ಶಿಲ್ಪವನ್ನು, ಒಂದು ವಿಗ್ರಹವನ್ನು ಮಾಡಬೇಕಾದ್ರೆ ಸಾವಿರಾರು ಪೆಟ್ಟುಗಳನ್ನು ಕೊಡಬೇಕು. ಅಂತಹ ಸಣ್ಣ ಸಣ್ಣ ಈ ರೀತಿಯ ಪೆಟ್ಟುಗಳನ್ನು, ಪೆಟ್ಟು ಅಂತ ಹೇಳಿದರೆ ಅದು ನೋವಾಗುವ ಪೆಟ್ಟೆ ಆಗಬೇಕಾಗಿಲ್ಲ, ಅವನ ವ್ಯಕ್ತಿತ್ವವನ್ನು ಕಡೆಯುವ ಈ ಎಲ್ಲ ಉಳಿ ಚಾಣದ ಪೆಟ್ಟುಗಳನ್ನು ವಿಶ್ವಾಮಿತ್ರರು ಅವನಿಗೆ ಕೊಟ್ಟು ಒಂದು ಸಮರ್ಥ ವ್ಯಕ್ತಿಯಾಗಿ ರೂಪುಗೊಳಿಸ್ತಾರೆ. ಮತ್ತು ಅವನು ಒಬ್ಬ ಸಮರ್ಥ ಮನುಷ್ಯನಾಗಿದ್ದಾನೆ ಅನ್ನುವುದು ಖಚಿತವಾದ ಮೇಲೆಯೇ ಅವರು ಅವನನ್ನು ಮಿಥಿಲಾ ನಗರಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಅಂದರೆ ಆ ವ್ಯಕ್ತಿಯನ್ನ ಒಂದು ರೀತಿಯಲ್ಲಿ ಕಡೆದು ನಿರ್ಮಿಸಿ ನಂತರ ಅವನನ್ನು ಒಂದು ಪರೀಕ್ಷೆಗೆ ನಿಲ್ಲಿಸುವಂಥದ್ದು. ಈ ರೀತಿಯ ಒಂದು ದೊಡ್ಡ ಕೆಲಸವನ್ನು ವಿಶ್ವಾಮಿತ್ರರು ಮಾಡ್ತಾರೆ. ಇದು ನನ್ನ ಕೈಯಲ್ಲಿ ಆಗುವಂಥದ್ದಲ್ಲ, ನನಗಿಂತ ಸಮರ್ಥವಾಗಿ ವಿಶ್ವಾಮಿತ್ರರು ಮಾಡ್ತಾರೆ ಅನ್ನೋದು ವಸಿಷ್ಠರಿಗೆ ಗೊತ್ತಿದ್ದ ಕಾರಣಕ್ಕೇನೆ ಅವರು
ರಾಮನನ್ನ ಅವರ ಜೊತೆ ಕಳಿಸಿಕೊಟ್ಟದ್ದು ಅಂತ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ಸುಬಾಹುವನ್ನಾಗ್ಲಿ ಮಾರೀಚನನ್ನಾಗ್ಲಿ ಕೊಲ್ಲುವುದಾಗ್ಲಿ ಅಥವಾ ಸಮುದ್ರದಾಚೆ ಎಸೆಯುವುದಾಗ್ಲಿ ವಿಶ್ವಾಮಿತ್ರನಿಗೆ ದೊಡ್ಡ ಕೆಲಸ ಅಲ್ಲ. ತಾಟಕಿಯನ್ನು ಕೊಲ್ಲುವುದು ಕೂಡ ದೊಡ್ಡ ವಿಷಯ ಅಲ್ಲ. ಆದರೆ ಇದೆಲ್ಲವೂ ಇವನ ಮೂಲಕವೇ ಆಗಬೇಕಾಗಿತ್ತು ಅನ್ನುವ ಕಾರಣಕ್ಕೆ ವಿಶ್ವಾಮಿತ್ರರು ರಾಮನನ್ನ ತನ್ನ ಜೊತೆ ಕರೆದುಕೊಂಡು ಹೋಗಿ ಆ ಒಂದು ವ್ಯಕ್ತಿತ್ವದ ಮೊದಲ ಹಂತದ ಒಂದು ನಿರ್ಮಾಣದ ಕೆಲಸವನ್ನು ಮಾಡಿದರು. ನಂತರ ಮಿಥಿಲಾ ನಗರಕ್ಕೆ ಹೋದ. ಅದರ ಮೊದಲು ಅಹಲ್ಯೆಯ ಒಂದು ಶಾಪದ ವಿಮೋಚನೆಯನ್ನು ಕೂಡ ಮಾಡುತ್ತಾನೆ. ಅಹಲ್ಯೆ ಆಕೆ ಕಲ್ಲಾಗಿ ಇದ್ದಳು ಅಂತ ಹೇಳುವಂಥದ್ದು ಒಂದು ರೂಪಕ. ಕಲ್ಲಾಗಿ ಇದ್ದಳ ಅಂತ ಹೇಳಿದರೆ ಕಲ್ಲಾಗಿಯೇ ಇರಲಿಲ್ಲ, ಮೂರ್ತ ರೂಪದ ಕಲ್ಲಾಗಿ ಏನೂ ಇರಲಿಲ್ಲ. ವಾಲ್ಮೀಕಿಗಳು ಹೇಳ್ತಾರೆ, ಅವಳು ಭಸ್ಮದಲ್ಲಿ ಹೊರಳಾಡ್ತಾ ಇದ್ಲು, ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಾಗಿ ಭಸ್ಮದಲ್ಲಿ ಹೊರಳಾಡ್ತಾ ಇದ್ದಾಳೆ, ಯಾರ ಕಣ್ಣಿಗೂ ಕಾಣಿಸದೇ ಇರುವಂತಹ ಒಬ್ಬ ಹೆಣ್ಣಾಗಿ ಸ್ತ್ರೀಯಾಗಿ ಇದ್ದಾಳೆ. ನೋಡಿ, ಅದು ಕೂಡ ಎಂತಹ ಒಂದು ಒಳ್ಳೆಯ ರೂಪಕ ಅಂತ ಹೇಳಿದರೆ, ಅಹಲ್ಯೆ ಕ್ಷತ್ರಿಯ ಕನ್ಯೆ, ಅವಳು ಬ್ರಾಹ್ಮಣ ಕನ್ಯೆಯೋ ಅಥವಾ ತಾಪಸಿಯೋ ಅಲ್ಲ, ಕ್ಷತ್ರಿಯ ಕನ್ಯೆ ಮತ್ತು ಜಗತ್ತಿನಲ್ಲಿ ಅತ್ಯಂತ ಸುಂದರಿಯಾದ ಹೆಣ್ಣು. ಅಂತಹ ಹೆಣ್ಣನ್ನ ಗೌತಮರು ಮದುವೆಯಾಗಿದ್ದಾರೆ. ಅವಳನ್ನು ಮದುವೆ ಆಗಬೇಕು ಅಂತ ಸುಮಾರು ಸಾವಿರಾರು ಜನ ನಿಂತಿದ್ರಂತೆ, ಸರತಿಯಲ್ಲಿ ನಿಂತಿದ್ರಂತೆ. ಅವ್ರನ್ನೆಲ್ಲ ಬಿಟ್ಟು ಗೌತಮರನ್ನ ಕೈ ಹಿಡಿದ ಅಹಲ್ಯೆ ನಂತರ ಮಾಡಿದ ಆ ಒಂದು ಸಣ್ಣ ಪಾಪದ ಕೆಲಸದಿಂದಾಗಿ ಸಾವಿರಾರು ವರ್ಷಗಳ ಕಾಲ ಆಕೆ ಭಸ್ಮದಲ್ಲಿ ಹೊರಳಾಡ್ತಾ ಇರಬೇಕಾಯ್ತು. ಅಂದರೆ ತನ್ನ ಪಾಪವನ್ನು ಕಳೆಯುತ್ತಾ ಇರಬೇಕಾಯ್ತು. ಅಂತಹ ಹೆಣ್ಣಿಗೆ ನೀನು ವಿಮೋಚನೆಯನ್ನು ಕೊಡಬೇಕು ಅನ್ನುವ ಒಂದು ಸಂದೇಶವನ್ನು ವಿಶ್ವಾಮಿತ್ರರು ಕೊಟ್ಟು ರಾಮನ ಮೂಲಕ ಆಕೆಗೆ ಒಂದು ದೈವತ್ವವನ್ನಾಗಲಿ ಒಂದು ಮೋಕ್ಷವನ್ನಾಗಲಿ ಅವರು ಕರುಣಿಸಿದರು. ನಂತರ ಮಿಥಿಲೆಗೆ ಹೋಗಿ ಅಲ್ಲಿ ಶಿವಧನುಸ್ಸನ್ನು ಮುರಿದ. ಶಿವಧನುಸ್ಸನ್ನು ಮುರಿಬೇಕು ಅಂತ ಮುರಿದದ್ದಲ್ಲ, ಇವನು ಎತ್ತಬೇಕಾದ್ರೆ ಅವನ ಆ ಒಂದು ಹಿಡಿತಕ್ಕೆ ಸಿಕ್ಕಿದ ಶಿವಧನುಸ್ಸು ತನ್ನಿಂದ ತಾನಾಗಿಯೇ ಮುರಿದು ಹೋದದ್ದು. ಅವನು ಕೇವಲ ಅದನ್ನು ಎತ್ತಿ ಕೆಳಗಿಟ್ಟಿದ್ರೆ ಅದೇನು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಯಾಕೆಂತ ಹೇಳಿದರೆ ಜನಕ ಮಹಾರಾಜ ಆ ಒಂದು ಪಣವನ್ನು ಇಟ್ಟಿದ್ದಾನೆ, ಶಿವಧನುಸ್ಸನ್ನು ಎತ್ತಬೇಕು, ಹಾಗಾಗಿ ಇವನು ಎತ್ತಿ ಕೆಳಗಿಟ್ಟ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವನ ಆ ಒಂದು ಹಿಡಿತಕ್ಕೆ ಸಿಕ್ಕ ಶಿವಧನುಸ್ಸು ತಾನಾಗಿಯೇ ಮುರಿದು ಬಿತ್ತು. ಅಲ್ಲಿಯೇ ನಮಗೆ ರಾಮನ ಪೂರ್ಣಾವತಾರದ ಮೊದಲ ಪರಿಚಯ ಆಗುವಂಥದ್ದು. ರಾಮ ಅಂತ ಹೇಳಿದರೆ ಆತ ಬೇರೆ ವ್ಯಕ್ತಿಗಳ ಹಾಗೆ ಅಲ್ಲ, ಆತ ಒಬ್ಬ ವಿಶೇಷ ವ್ಯಕ್ತಿ ಅಂತ ಗೊತ್ತಾಗುವುದೇ ಈ ಒಂದು ಶಿವಧನುಸ್ಸಿನ ಪ್ರಕರಣದಿಂದ. ಹಾಗೆ ಆತ ಸೀತೆಯನ್ನು ವಿವಾಹವಾದ. ಮತ್ತು ಅದರಲ್ಲಿ ಇನ್ನೊಂದು ಸಣ್ಣ ಅರ್ಥವೂ ಇದೆ. ಒಬ್ಬ ಭಾವುಕನಾದ ವ್ಯಕ್ತಿಗೆ, ಕವಿ ಹೃದಯದ ಓದುಗನಿಗೆ ಆ ಕಾವ್ಯವನ್ನು ಓದುವಾಗ ಈ ಎಲ್ಲ ಸಂಕೇತಗಳು ಹೊಳೆಯಬೇಕು. ಯಾಕೆ ಶಿವಧನುಸ್ಸು ಮುರಿದು ಹೋಯಿತು ಅಂತ ಹೇಳಿದರೆ, ಶಿವಧನುಸ್ಸನ್ನು ಹಾಗೆ ಎತ್ತಿ ಕೆಳಗೆ ಇಟ್ಟಿದ್ರೆ ಬಹುಶಃ ಅದನ್ನು ಮತ್ತೆ ಎತ್ತುವ ಇನ್ನೊಬ್ಬ ವೀರ ಬರ್ತಾ ಇದ್ನೋ ಏನೋ. ಇನ್ನೊಬ್ಬ ವೀರ ಬಂದಿದ್ರೆ ಸೀತೆಗೆ ಇನ್ನೊಬ್ಬನು ಕೂಡ ಸಮರ್ಥನಾದ ಗಂಡ ಇದ್ದಾನೆ ಅನ್ನುವುದು ಸಾಬೀತಾಗ್ತಾ ಇತ್ತು. ಆದರೆ ಇಲ್ಲ, ಸೀತೆಗೆ ಇರುವುದು ಒಬ್ಬನೇ ಗಂಡ, ಇವನನ್ನು ಬಿಟ್ಟು ಬೇರೆ ಇಲ್ಲ ಅನ್ನುವುದನ್ನು ಧ್ವನಿಸುವುದಕ್ಕಾಗಿಯೋ ಏನೋ ಅವನ ಕೈಯಲ್ಲಿ ಧನುಸ್ಸು ತುಂಡಾಗಿ ಬಿತ್ತು. ಈ ರೀತಿಯ ಧ್ವನಿಪೂರ್ಣವಾದ ಕಾವ್ಯವನ್ನು ಕೊಟ್ಟ ವಾಲ್ಮೀಕಿ ಮಹರ್ಷಿಗಳ ಕಥೆಗಳ ಒಳಗಿನ ಭಾವಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಆ ನಂತರ ಆತ ತನ್ನ ಮಡದಿಯನ್ನು ಕರೆದುಕೊಂಡು ಬಂದ. ಉಳಿದ 3 ತಮ್ಮಂದಿರಿಗೂ ಕೂಡ ಮದುವೆ ಆಯಿತು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮಡದಿಯರ ಜೊತೆ ಬಂದರು. ಎಲ್ಲವೂ ಆದ ಮೇಲೆ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜ ಯೋಚನೆಯನ್ನು ಮಾಡಿದ. ಮಂತ್ರಿ ಸಭೆಯನ್ನು ಕರೆದ. ಅಲ್ಲಿ ಅವರೆಲ್ಲರನ್ನು ಕೂರಿಸಿ, ನನ್ನ ಮನಸ್ಸಿನಲ್ಲಿ ಈ ಯೋಚನೆ ಇದೆ, ನೀವೇನು ಹೇಳ್ತೀರಿ ಅಂತ ಕೇಳಿದ. ಇಲ್ಲೂ ಒಂದು ಸಣ್ಣ ಸೂಕ್ಷ್ಮ ಇದೆ. ಯಾವ ಸೂಕ್ಷ್ಮ ಅಂತ ಹೇಳಿದರೆ, ದಶರಥ ಮಹಾರಾಜ ಏನು ಮಾಡಿದ್ದಾನೆ, ಕೈಕೇಯಿಯನ್ನು ಮದುವೆಯಾಗುವ ಸಂದರ್ಭದಲ್ಲಿ ಆತ ಒಂದು ಮಾತು ಕೊಟ್ಟು ಬಿಟ್ಟಿದ್ದಾನೆ. ಅಶ್ವಪತಿ ಅಂತ ಹೇಳಿ ಕೈಕೇಯಿಯ ತಂದೆ ಕೇಕಯ ರಾಜ, ಅವನಿಗೊಂದು ಮಾತು ಕೊಟ್ಟಿದ್ದಾನೆ. ಏನು ಅಂತ ಹೇಳಿದರೆ, ಇವಳಿಗೆ ಹುಟ್ಟುವ ಮಗನನ್ನ ರಾಜನಾಗಿ ಮಾಡುತ್ತೇನೆ. ಮಾತು ಕೊಟ್ಟಾಗಿದೆ. ಯಾಕೆ ಹಾಗೆ ಹೇಳಿದ ಅಂತ ಹೇಳಿದರೆ, ನಾನಾಗಲೇ ಹೇಳಿದ ಹಾಗೆ ಮೊದಲ ಹೆಂಡತಿಯಿಂದ ಮಕ್ಕಳಾಗಿಲ್ಲ, ಎರಡನೇ ಹೆಂಡತಿಯಿಂದಲೂ ಮಕ್ಕಳಾಗಿಲ್ಲ, ಕೊನೆಯದಾಗಿ ಬಂದಿದ್ದಾನೆ. ಇವನು ಯಾವ ಕಾರಣಕ್ಕಾಗಿ ಬಂದಿದ್ದಾನೆ ಅನ್ನೋದು ಕೇಕೆಯ ರಾಜನಿಗೆ ಗೊತ್ತಿದೆ. ಇವನು ನನ್ನ ಮಗಳನ್ನ ಕೇವಲ ಮದುವೆಯಾಗಿ ಮನೆ ತುಂಬಿಸಿಕೊಳ್ಳಿಕ್ಕಾಗಿ ಬಂದಿರುವುದಲ್ಲ, ಇವನ ಉದ್ದೇಶವೂ ಬೇರೆ ಇದೆ. ಇವಳನ್ನು ಮದುವೆಯಾಗಿ ಇವಳ ಕಡೆಯಿಂದ ಒಂದು ಸಂತಾನವನ್ನು ಪಡೆಯಬೇಕು ಅನ್ನೋ ಸಂತಾನಾಪೇಕ್ಷೆಯಿಂದ ಬಂದಿರಬಹುದು ಅನ್ನೋ ಯೋಚನೆಯನ್ನು ಇಟ್ಟುಕೊಂಡು ಕೇಕೆಯ ರಾಜ ಅಲ್ಲೇ ಒಂದು ಕಂಡೀಷನ್ ಹಾಕ್ತಾನೆ, ಒಂದು ಕರಾರು ಹಾಕ್ತಾನೆ. ಏನು ಅಂತ ಹೇಳಿದರೆ, ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ, ಆದರೆ ಒಂದು ಕಂಡೀಷನ್ ಏನಂತ ಹೇಳಿದರೆ, ನನ್ನ ಮಗಳಿಗೆ ಹುಟ್ಟುವ ಮಗನನ್ನ ನೀನು ರಾಜನಾಗಿ ಮಾಡಬೇಕು. ಇವನು ಒಪ್ಪಿಕೊಂಡು ಅವಳನ್ನು ಮನೆ ತುಂಬಿಸಿಕೊಂಡ.
ಹಾಗೆ ಬಂದವಳು ಕೈಕೇಯಿ. ಆದರೆ ಕೈಕೇಯಿಗೆ ಅದು ಆನಂತರ ಕಾಲಾಂತರದಲ್ಲಿ ಆ ಮಾತು ಮರೆತು ಹೋಗಿತ್ತೋ ಏನೋ, ಅಥವಾ ಈ ಮಾತುಕತೆ ಕೇವಲ ದಶರಥ ಮತ್ತು ಅವನ ಮಾವನ ಮಧ್ಯದಲ್ಲಿ ಮಾತ್ರ ಆಗಿತ್ತೋ ಏನೋ, ಅದು ನಮಗೆ ಗೊತ್ತಿಲ್ಲ. ವಾಲ್ಮೀಕಿ ಮಹರ್ಷಿಗಳು ಅದನ್ನು ಹೇಳುವುದಿಲ್ಲ. ಆದರೆ ಈ ರೀತಿಯ ಮಾತಾಗಿತ್ತು ಅನ್ನೋದನ್ನು ಹೇಳ್ತಾರೆ, ರಾಮನ ಬಾಯಿಂದ ಹೇಳಿಸ್ತಾರೆ, ಅದು ವಿಶೇಷ. ಹೀಗೆ ಬಂದ ಕೈಕೇಯಿಗೆ ದಶರಥನಿಗೆ ಇವಳ ಮೂಲಕ ಮಕ್ಕಳಾಗಬಾರದು ಅಂತ ಏನಾದರೂ ಇತ್ತೋ ಏನೋ. ಯಾಕೆಂದ್ರೆ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಮೇಲೆ ದಿವ್ಯ ಪಾಯಸ ಬಂದಾಗ ಅರ್ಧ ಭಾಗವನ್ನು ಅವನು ಕೌಸಲ್ಯಗೆ ಕೊಟ್ಟು ಬಿಟ್ಟ. ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟ, ಉಳಿದ ಅರ್ಧ ಭಾಗದಲ್ಲಿ ಕಾಲು ಭಾಗವನ್ನು ಸುಮಿತ್ರೆಗೆ ಕೊಟ್ಟ, ಮಿಕ್ಕ ಕಾಲು ಭಾಗವನ್ನು ಕೈಕೇಯಿ ಕೊಡಬಹುದಾಗಿತ್ತು. ಆದರೆ ಆ ಮಿಕ್ಕ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಕೈಕೇಯಿಗೆ ಕೊಟ್ಟ. ಅಂದರೆ ಕೈಕೇಯಿಗೆ ಬಂದದ್ದು 8ನೇ ಒಂದು ಭಾಗ, ಉಳಿದ ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟ. ಈ ರೀತಿಯ ವಿಚಿತ್ರವಾದ ಗಣಿತವನ್ನು ಯಾಕೆ ಮಾಡಬೇಕಾಗಿತ್ತು ಅನ್ನುವ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲ. ವಾಲ್ಮೀಕಿ ಮಹರ್ಷಿಗಳು ಉತ್ತರ ಕೊಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಉತ್ತರಗಳು ಹುಟ್ಟಬೇಕಾದದ್ದು ಓದುಗರ ಮನಸ್ಸಿನಲ್ಲಿ, ಕಾವ್ಯ ಪ್ರೇಮಿಯ ಮನಸ್ಸಿನಲ್ಲಿ ಹುಟ್ಟಬೇಕಾದದ್ದು. ಎಲ್ಲದಕ್ಕೂ ಉತ್ತರ ಕೊಡುವುದು ಕಾವ್ಯದ ಆಶಯ ಅಲ್ಲ. ಹಾಗಾಗಿ ಈ ಪ್ರಶ್ನೆಗಳನ್ನು ಹಾಗೆ ಉಳಿಸಿ ಅವರು ಮುಂದಕ್ಕೆ ಹೋಗಿಬಿಡ್ತಾರೆ. ದಶರಥನ ಮನಸ್ಸಿನಲ್ಲಿ ಈ ಚಿಂತನೆ ಇದೆ. ಈ 4 ಜನ ಮಕ್ಕಳು ಬೆಳೀತಾ ಇದ್ದಾರೆ. ತೋರಿಕೆಗೆ ಅವರೆಲ್ಲ ತನ್ನ ಮಕ್ಕಳು, ರಾಮನನ್ನ ನಾನು ರಾಜಕುಮಾರನಾಗಿ ಬೆಳೆಸ್ತಾ ಇದ್ದೇನೆ, ಮುಂದೆ ಪಟ್ಟಾಭಿಷೇಕ ಮಾಡಿ ಕೂರಿಸಬೇಕು ಅಂತ ಹೇಳಿ ತೋರಿಕೆಗೆ ಹೊರಗಿನ ಜಗತ್ತಿಗೆ ಅವನು ತೋರಿಸ್ತಾ ಇದ್ದಾನೆ. ಆದರೆ ಒಳಗೆ ಒಂದು ಭಯ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಈ ಅಧಿಕಾರವನ್ನು ಕೇಳಿಕೊಂಡು ನನ್ನ ಮಾವ ಬರಬಹುದು ಅನ್ನುವ ಭಯ ಇದ್ದಿರಬೇಕು. ಹಾಗಾಗಿ ಈ ಭಯವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ, ತನ್ನ ಮೇಲಿನ ಕಳಂಕವನ್ನು ಕಳೆದುಕೊಳ್ಳುವುದಕ್ಕಾಗಿ ಒಂದು ಉಪಾಯವನ್ನು ಮಾಡಿದ. ಏನು ಅಂತ ಹೇಳಿದ್ರೆ ಮಂತ್ರಾಲೋಚನೆ. ಇಡೀ ಸಚಿವರ ಸಭೆಯನ್ನು ಕರೆದ. ಸಚಿವರ ಸಭೆಯನ್ನು ಕರೆದು ಹೇಳಿದ, ನೋಡಿ, ನನಗೆ ರಾಮನಲ್ಲಿ ಇಂತಿಂಥ ಗುಣಗಳು ಕಂಡಿದ್ದೇವೆ, ಇದರಲ್ಲಿ ಅತಿಶಯವಾದ ಗುಣ ಯಾರಿಗಾದರೂ ಇದ್ರೆ ಅಂಥವರನ್ನ ರಾಜನಾಗಿ ನಾನು ಮಾಡುತ್ತೇನೆ, ನಿಮ್ಮ ಅಭಿಪ್ರಾಯ ಏನು? ಇದು ಒಂದು ರೀತಿಯಲ್ಲಿ ನನ್ನ ಅಭಿಪ್ರಾಯವನ್ನು ನಿಮಗೆ ಹೇಳಿ ಕೊನೆಗೆ ಅಭಿಪ್ರಾಯ ಏನು ಅಂತ ಕೇಳುವಂಥ ಒಂದು ರೀತಿ. ಮೊದಲಿಗೆ ಅವನು ಕೇಳಲಿಲ್ಲ, ರಾಮನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಿಲ್ಲ, ಅಥವಾ ಪಟ್ಟಾಭಿಷೇಕವನ್ನು ಯಾರಿಗೆ ಮಾಡಬೇಕು ಅಂತ ನೇರವಾದ ಪ್ರಶ್ನೆಯನ್ನು ಕೇಳಲಿಲ್ಲ. ಅವನೇನು ಹೇಳಿದ, ರಾಮನಲ್ಲಿ ಇಂತಹ ಎಲ್ಲ ಗುಣಗಳನ್ನು ನಾನು ಕಂಡಿದ್ದೇನೆ, ಇದಕ್ಕಿಂತ ಅತಿಶಯವಾದ ಗುಣ ಯಾರಿಗಾದರೂ ಇದ್ರೆ ಅವರನ್ನು ನಾವು ಖಂಡಿತವಾಗಿಯೂ ರಾಜನಾಗಿ ಕೂರಿಸಬಹುದು, ನಿಮ್ಮ ಅಭಿಪ್ರಾಯ ಏನು? ಆದರೆ ಇಲ್ಲಿ ವೈರುಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದಶರಥ ಹೇಳಿದ ಅಷ್ಟೂ ಗುಣಗಳು ರಾಮನಲ್ಲಿ ಇತ್ತು. ಹಾಗಾಗಿ ದಶರಥನಿಗೆ ಒಂದು ನಂಬಿಕೆ, ನಾನು ರಾಮನನ್ನ ರಾಜನಾಗಿ ಕೂರಿಸಿದ್ರೆ ಒಬ್ಬ ಸಮರ್ಥ ಉತ್ತರಾಧಿಕಾರಿಯನ್ನೇ ಕೂರಿಸಿದ ಹಾಗೆ ಅಂತ ದಶರಥನಿಗೆ ಬಹಳ ಗಟ್ಟಿಯಾದ ನಂಬಿಕೆ. ಆವಾಗ ಅವನು ಯಾವೆಲ್ಲ ಗುಣಗಳನ್ನು ಪಟ್ಟಿ ಮಾಡ್ತಾನೆ ಅಂತ ಹೇಳಿ ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ ಬರ್ತದೆ. ಅವರು ಹೇಳ್ತಾರೆ, ತನ್ನ ಮಗನ ತಾನೇ ಏನು ಹೊಗಳಿದೊಡೆ ಒಲವರಂ ಪಿತೃಗೆಂಬರ್. ನನ್ನ ಮಗನನ್ನು ನಾನೇ ಹೊಗಳಿತಾ ಹೋದರೆ ಇವನಿಗೇನೋ ಪುತ್ರ ವ್ಯಾಮೋಹ ಅಂತ ಹೇಳ್ತಾರೆ. ಆದೊಡಂ ಗುಣಕ್ಕೆ ಮಚ್ಚರ ಮೇಕೆ, ಯಾಕೆ ಮತ್ಸರ ಇರಬೇಕು ಗುಣಕ್ಕೆ? ಆಮೇಲೆ ಶ್ರೀರಾಮನ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯೆಯಂ ಸರ್ವರನುರಾಗ ಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಖನಿ. ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಖನಿ. ನೋಡಿ, ಎಲ್ಲ 3 ಗುಣಗಳು. ಒಬ್ಬ ಕಲಿಯಾದವನಿಗೆ ಕೆಲವು ಸಲ ಸ್ವಲ್ಪ ಬೇರೆಯವರ ಬಗ್ಗೆ ಮತ್ಸರ ಇರುವಂಥದ್ದು ಉಂಟು, ಅಥವಾ ಕಲಿಯಾದವರು ಸ್ವಲ್ಪ ಎಗ್ರೆಸಿವ್ ಆಗಿರುವುದು ಉಂಟು. ಆದರೆ ಇವನು ಕಲಿ ಮತ್ತು ಶಾಂತಖನಿ. ಹಾಗೆಯೇ ಪ್ರಿಯಭಾಷಿ, ಹಿತಸಕಂ, ಮಿತಮಾರ್ಗಿ, ಧೀರವಶಿ, ನಗುಮೊಗದ ಸಂಯಮಿ, ಕೃತಜ್ಞತಾಮೂರ್ತಿ, ಮೇಣ ಜ್ಞಾನಿ, ಸಜ್ಜನ ಪ್ರೇಮಿ, ಆಮೇಲೆ ಸೂಕ್ಷ್ಮಮತಿ, ಪಂಡಿತಂ, ಶ್ರುತಿವಿದಂ, ಸುವಿಚಾರಿ, ನಿತ್ಯಂ ಪ್ರಜಾಪ್ರೇಮಿ, ಸುಸ್ಥಿರಂ ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ, ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣರಣ ಪಂಡಿತಂ, ನವನವೋನ್ಮೇಷಿತಂ ನಿತ್ಯಂ ಚಿರನೂತನಂ, ರಸದರ್ಶನಾಸ್ವಾದನಂ ಗೈವ ಸಹಜ ಕವಿ, ಶ್ರುತಿಶಾಸ್ತ್ರ ಕಾವ್ಯ ರಸ ಋಷಿ, ಯೋಗಿ, ಕೇಳಿಮಾ ರಾಮನಲ್ಲದೆ ನನ್ನೀ ಕಿರೀಟಮಂ ಧರಿಸುವ ಸಮರ್ಥನಂ ನಾ ಕಾಣೆನಾಂ ಅಂತ ಹೇಳ್ತಾನೆ. ಆವಾಗ ಎಲ್ಲರಿಗೂ ಅನಿಸ್ತದೆ, ಇಷ್ಟು ಗುಣಗಳು ಇವನನ್ನು ಬಿಟ್ಟು ಬೇರೆಯವರಲ್ಲಿ ಯಾರಲ್ಲೂ ಇಲ್ವಲ್ಲ ಅಂತ ಹೇಳಿ. ಹಾಗಾಗಿ ರಾಮನನ್ನು ಎಲ್ಲರೂ ಸಮರ್ಥನೆ ಮಾಡ್ತಾರೆ. ಒಕ್ಕೊರಲಿನ ಅಭಿಪ್ರಾಯ ಬರ್ತದೆ, ರಾಮನನ್ನೇ ರಾಜನಾಗಿ ಕೂರಿಸಬೇಕು ಅಂತ ಹೇಳಿ. ನಾಳೆಯೇ ಅವನನ್ನು ಪಟ್ಟಕ್ಕೆ ಕೂರಿಸಬೇಕು. ನೋಡಿ, ಇದೆಲ್ಲ ವಾಲ್ಮೀಕಿ ಮಹರ್ಷಿಗಳು ಬಿಡಿಸಿ ಹೇಳುವುದಿಲ್ಲ. ಈ ಎಲ್ಲ ಸಂದಿಗ್ಧಗಳನ್ನು, ವೈರುಧ್ಯಗಳನ್ನು ಬಿಡಿಸಿ ಹೇಳುವುದಿಲ್ಲ. ಇವತ್ತು ನಿರ್ಧಾರ ಮಾಡಿದ್ದಾನೆ ನಾಳೆಯೇ ಕೂರಿಸಬೇಕು ಅಂತ. ಯಾಕೆ ಅಂತ ಹೇಳಿದರೆ, ಭರತ ಅಲ್ಲಿದ್ದಾನೆ, ಕೇಕೆಯ ರಾಜ್ಯದಲ್ಲಿದ್ದಾನೆ,
ಅವನ ಮಾವ ಕರೆದುಕೊಂಡು ಹೋಗಿದ್ದಾನೆ. ಅವನಿಗೆ ಸುದ್ದಿಯನ್ನು ಕೊಡುವುದಿಲ್ಲ, ಶತ್ರುಘ್ನಿಗೂ ಸುದ್ದಿಯನ್ನು ಕೊಡುವುದಿಲ್ಲ. ಭರತ ದೂರದಲ್ಲಿ ಇರಬೇಕಾದ್ರೆ ದಶರಥ ರಾಮನಿಗೆ ಪಟ್ಟವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾನೆ. ಹೇಳ್ತಾನೆ, ಈ ಥರ ನಿನಗೆ ನಾಳೆ ನಾವು ಪಟ್ಟವನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡಿದ್ದೇವೆ, ಇವತ್ತು ನೀನು ದರ್ಬೆಯ ಮೇಲೆ ಮಲಗಬೇಕು, ಹಂಸತುಲಿಕಾ ತಲ್ಪದಲ್ಲಿ ಮಲಗುವ ಹಾಗಿಲ್ಲ, ನಿನಗೆ ಜನಸಾಮಾನ್ಯರ ಕಷ್ಟ ಗೊತ್ತಾಗಬೇಕು, ಇವತ್ತು ನೀನು ನೆಲದ ಮೇಲೆ ಮಲಗಬೇಕು ಅಂತೆಲ್ಲ ಹೇಳ್ತಾನೆ. ಅಷ್ಟರಲ್ಲಿ ಕೈಕೇಯಿ ಮಂಥರೆಯ ಒಂದು ಕಾರಣದಿಂದಾಗಿ ಆಕೆ ಮನಸ್ಸು ಬದಲಾವಣೆ ಮಾಡ್ತಾಳೆ, ಬಂದು ಕೇಳ್ತಾಳೆ, ನನ್ನ 2 ವಾರ ಇವತ್ತು ನನಗೆ ಬೇಕು ಅಂತ ಹೇಳ್ತಾಳೆ. ಅದೆಲ್ಲ ಗೊತ್ತು, ಆಮೇಲೆ ಆಗುವಂಥ ಎಲ್ಲ ವಿಚಾರಗಳು ನಮಗೆ ಗೊತ್ತಿದೆ. ಆವಾಗ ಬೆಳಗ್ಗೆ ಸುಮಂತ್ರ ಕರೆದುಕೊಂಡು ಬಂದ ರಾಮನನ್ನ ಕರೆದುಕೊಂಡು ಬಂದಾಗ ರಾಮನಿಗೆ ಕೈಕೇಯಿ ವಿಷಯವನ್ನು ಹೇಳ್ತಾಳೆ. ದಶರಥ ಮೂರ್ಛಿತನಾಗಿ ಬಿದ್ದಿದ್ದಾನೆ, ಅವನು ರಾತ್ರಿ ಇಡೀ ಕೂಗಾಡಿದ್ದಾನೆ, ರೋದನೆ ಪಟ್ಟಿದ್ದಾನೆ, ಬೊಬ್ಬೆ ಹೊಡೆದಿದ್ದಾನೆ, ನೆಲದಲ್ಲಿ ಹೊರಳಾಡಿದ್ದಾನೆ. ಏನೇನು ಮಾಡಿದ್ರು ಕೈಕೇಯಿ ಅವಳ ಕಟು ಮನಸ್ಸು ಕರಗಲಿಲ್ಲ. ಹಾಗಾಗಿ ಬೆಳಗಿನ ಹೊತ್ತು ರಾಮ ಬರಬೇಕಾದ್ರೆ ದಶರಥ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಅವನಿಗೇನು ಮಾತನಾಡಲಿಕ್ಕೂ ಆಗ್ತಾ ಇಲ್ಲ, ತಾನು ಎಲ್ಲಿದ್ದೇನೆ, ಏನಾಗ್ತಾ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ಕೈಕೇಯಿಯ ಬಳಿ ಕೇಳಿದಾಗ ಕೈಕೇಯಿ ಬಹಳ ನಿರುದ್ವಿಗ್ನವಾಗಿ, ನಿರ್ಮಳವಾಗಿ, ಯಾವುದೇ ಒಂದು ಭಾವಾವೇಶಗಳಿಲ್ಲದೆ, ಯಾವುದೇ ಶೋಕ ಇಲ್ಲದೆ, ಯಾವುದೇ ದುಃಖ ಇಲ್ಲದೆ ನೇರವಾಗಿ ಹೇಳ್ತಾಳೆ, ನನಗೆ 2 ವರ ನಾನು ಬೇಕು ಅಂತ ಕೇಳಿದ್ದೇನೆ, ಅದನ್ನು ದಶರಥ ಕೊಟ್ಟಿದ್ದಾನೆ. ಏನು ವರ ಅಂತ ಹೇಳಿದರೆ, ಮೊದಲ ವರವಾಗಿ ನೀನು 14 ವರ್ಷ ಕಾಡಿಗೆ ಹೋಗಬೇಕು, 2ನೇ ವರವಾಗಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಈ 2 ವರವನ್ನು ಕೇಳಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾಳೆ. 14 ವರ್ಷ ಹೋಗಬೇಕು ಯಾಕೆ, ಸುಮ್ಮನೆ ಇವತ್ತು ಹೋಗಿ ನಾಳೆ ಬರಬಹುದಲ್ಲ, ಅಥವಾ ರಾಮನಿಗೆ ಬೇಡ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಅಷ್ಟೇ ಕೇಳ್ಬೋದಾಗಿತ್ತಲ್ಲ. ಈಗ ಓದುಗರ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತದೆ, ಯಾಕೆ ಇವನನ್ನ ಕಾಡಿಗೆ ಕಳಿಸುವ ಉದ್ದೇಶ ಏನಿತ್ತು ಅಂತ ಹೇಳಿ. ಯಾಕೆ ಕಾಡಿಗೆ ಕಳಿಸಬೇಕಾಗಿತ್ತು ಅಂದರೆ, ಇಡೀ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ಕೋಸಲ ದೇಶ ಅದು ರಾಮನ ಕೈಯಲ್ಲಿತ್ತು. ದಶರಥ ನಾಮಕೆ ವಾಸ್ತೆ ರಾಜನಾದರೂ ಕೂಡ, ದಶರಥ ಸಮರ್ಥ ರಾಜನೇ ಆದರೂ ಕೂಡ, ಆತ ಪಟ್ಟದಲ್ಲಿ ಕೂತ ರಾಜ ಅಂತ ಅನಿಸಿದ್ರೂ ಕೂಡ ಇಡೀ ಒಂದು ಆಡಳಿತದ ಕೀಲಿಕೈ, ಇಡೀ ಒಂದು ನಿಯಂತ್ರಣ, ಯಾವ ಕೋನದಲ್ಲಿ, ಯಾವ ಗಲ್ಲಿಯಲ್ಲಿ, ಯಾವ ಕೇರಿಯಲ್ಲಿ ಯಾವ ಕೆಲಸ ಯಾರಿಂದ ಆಗಬೇಕು, ಹೇಗೆ ನಡೆಸಬೇಕು, ಯಾರನ್ನ ನಿಯೋಜಿಸಬೇಕು, ಪ್ರತಿಯೊಂದು ಕೂಡ ಅದು ನಿಯಂತ್ರಣದಲ್ಲಿದ್ದದ್ದು ರಾಮನ ಕೈಯಲ್ಲಿ. ಯಾಕೆಂದ್ರೆ 12 ವರ್ಷ ಅಯೋಧ್ಯೆಯನ್ನು ಅವನು ನೋಡಿಕೊಂಡಿದ್ದಾನೆ, ಮೇಲ್ವಿಚಾರಣೆ ಮಾಡಿದ್ದಾನೆ. ಹಾಗಾಗಿ ರಾಮನನ್ನ ಏನಾದರೂ ಇಟ್ಟುಕೊಂಡು ಭರತನಿಗೆ ಪಟ್ಟಾಭಿಷೇಕ ಮಾಡಿದರೆ ಈ ಬಾಹುಬಲಿ ಸಿನಿಮಾದ ದೃಶ್ಯ ಆ ರೀತಿ ಆಗಬಹುದು. ಇವನನ್ನು ಸುಮ್ಮನೆ ರಾಜ ಅಂತ ಎಲ್ಲರೂ ಗೌರವ ಕೊಡ್ತಾರೆ, ಆದರೆ ಎಲ್ಲರೂ ನಿಜವಾದ ಗೌರವ ಕೊಡುವಂಥದ್ದು, ನಿಜವಾದ ಪ್ರೀತಿಯನ್ನು ತೋರಿಸುವಂಥದ್ದು ರಾಮನಿಗೆ ಆಗುತ್ತದೆ. ಹಾಗಾಗಿ ರಾಮನನ್ನ ಜನರ ಮನಸ್ಸಿನಿಂದ ಅಳಿಸಿ ಹಾಕಬೇಕು. ನೋಡಿ, ಇದು ಕೌಸಲ್ಯ ಒಂದು ಬಹುಶಃ ತುಂಬ ಸಂಕುಚಿತ ದೃಷ್ಟಿ ಅಂತ ಅನಿಸ್ತದೆ. ಸಂಕುಚಿತ ಅಂತ ಹೇಳಿದರೆ ಸಣ್ಣ ದೃಷ್ಟಿ ಅಂತಲ್ಲ, ಅವಳ ಕೈಕೇಯಿಯ ಸಣ್ಣ ದೃಷ್ಟಿ. ಯಾಕೆಂತ ಹೇಳಿದರೆ 14 ವರ್ಷ ಸಾಕು ಅಂತ ಅಂದ್ಕೊಂಡ್ಲು ಅವಳು. 14 ವರ್ಷ ರಾಮನನ್ನ ದೂರ ಇಟ್ಟರೆ ಬಹುಶಃ ರಾಜ್ಯದವರೆಲ್ಲ ಮರೆತು ಬಿಡ್ತಾರೆ ಅಂತ ಅಂದ್ಕೊಂಡ್ಲು. ಆ ರೀತಿಯಾಗಿ ಯೋಚನೆ ಮಾಡಿ 14 ವರ್ಷ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ಲು, ಭರತನಿಗೆ ಪಟ್ಟ ಆಗಬೇಕು ಅಂತ ಹೇಳಿದ್ಲು. ಆವಾಗ ರಾಮನಿಗೆ ಬೇಸರ ಆಯಿತು. ಈಗ ರಾಮನಿಗೆ ಬೇಸರ ಆದದ್ದು ಯಾಕೆ? ನಾವೆಲ್ಲ ಓದಿದ ರಾಮಾಯಣದಲ್ಲಿ ರಾಮನಿಗೆ ಬೇಸರ ಆಗಲಿಲ್ಲ, ಅವನು ಕೈಕೇಯಿ ಹೇಳಿದ ಮಾತನ್ನು ಕೇಳಿಕೊಂಡು ಹಾಗೆ ಹೋಗಿಬಿಟ್ಟ ಅಂತ ನಾವು ಓದ್ತೇವೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ರಾಮನಿಗೆ ಬೇಸರ ಆಯಿತು. ಯಾಕೆ ಅಂತ ಹೇಳಿದರೆ, ಅವನು ಹೇಳ್ತಾನೆ, ಅಮ್ಮ ನೀನು ಈ ಮಾತನ್ನು ನೇರವಾಗಿ ನನಗೆ ಹೇಳ್ಬೋದಾಗಿತ್ತಲ್ಲ, ನೀನು ದಶರಥನಿಗೆ ಹೇಳಿ, ನೀನು ನನ್ನ ತಂದೆಗೆ ಹೇಳಿ. ಅವನಿಗೆ ಈಗ 70-75 ವರ್ಷ, ಅವನಿಗೆ ಆ ಒಂದು ವಯಸ್ಸಿಗೆ ಈ ಎಲ್ಲ ಸಂಕಟವನ್ನು ಕೊಟ್ಟು ನೀನು ಮಾಡಬೇಕಾಗಿತ್ತು, ಈ ಎಲ್ಲ ನಾಟಕವನ್ನು ಮಾಡಬೇಕಾಗಿತ್ತು. ನೇರವಾಗಿ ನನಗೆ ಹೇಳಿದರೆ ನಾನು ಕಾಡಿಗೆ ಹೋಗ್ತಾ ಇದ್ನಲ್ಲ, ನೀನು ನನಗೆ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಾನೆ. ಆವಾಗ ಕೈಕೇಯಿ ಹೇಳ್ತಾಳೆ, ನಿನಗೆ ನೇರವಾಗಿ ಹೇಳಿದರೆ ನೀನು ಒಪ್ಕೊಳ್ತೀಯೋ ಇಲ್ವೋ ಅನ್ನುವ ಡೌಟ್ ಇತ್ತು, ನನಗೆ ಸಂಶಯ ಇತ್ತು ಅಂತ ಹೇಳ್ತಾಳೆ. ಆ ವಿಷಯಕ್ಕೆ ರಾಮನಿಗೆ ಬೇಸರ ಆದದ್ದು. ಯಾಕೆ ಅಂತ ಹೇಳಿದರೆ, ಇಷ್ಟು ವರ್ಷ ನನ್ನನ್ನು ನೋಡಿದ್ದೀಯಾ, ಸಣ್ಣ ಹುಟ್ಟಿದಾಗಿಂದ ನನ್ನನ್ನು ನೋಡಿದ್ದೀಯಾ, ಬೆಳೆಸಿದ್ದೀಯಾ, ನನ್ನನ್ನು ಎತ್ತಿ ಆಡಿಸಿದ್ದೀಯಾ, ಮುದ್ದು ಮಾಡಿದ್ದೀಯಾ. ಕೈಕೇಯಿಗೆ ರಾಮನ ಮೇಲೆ ಪ್ರೀತಿ, ಅದರ ಹಿಂದಿನ ರಾತ್ರಿಯವರೆಗೂ ಕೂಡ ಕೈಕೇಯಿಗೆ ತನ್ನ ಸ್ವಂತ ಮಗನಿಗಿಂತ ರಾಮನ ಮೇಲೆ ಹೆಚ್ಚು ಪ್ರೀತಿ. ಯಾಕಂದರೆ ಸ್ವಂತ ಮಗ ಹೆಚ್ಚು ದಿನ ಇರಲಿಲ್ಲ ಅವಳ ಜೊತೆ, ಅವನು ಕೇಕೈಕ ಹೋಗಿ ಬರ್ತಾ ಇದ್ದ. ಅವಳ ಕಣ್ಣಿಗೆ ದಿನನಿತ್ಯ ಕಾಣ್ತಾ ಇದ್ದವನು ರಾಮ. ಹಾಗಾಗಿ ರಾಮನ ಬಗ್ಗೆ ಅವಳಿಗೆ ವಿಶೇಷವಾದ ಅಭಿಮಾನ, ಪ್ರೀತಿ, ಗೌರವ ಎಲ್ಲ ಇತ್ತು. ಆದರೆ ಮಂಥರೆಯ ಈ ಒಂದು ಹುಳಿ ಹಿಂಡುವ ಕೆಲಸದಿಂದ ಅವಳಿಗೆ ಇದೆಲ್ಲ ಮನಸ್ಸಿನ ವ್ಯತ್ಯಾಸಗಳಾಯಿತು. ರಾಮನಿಗೆ ಯಾಕೆ ಬೇಸರ ಆಯಿತು ಅಂತ ಹೇಳಿದರೆ, ನನ್ನನ್ನು ಇಷ್ಟು ವರ್ಷ ನೀನು ನೋಡಿದ್ದೀಯಾ, ನೀನು ನನ್ನ ಬಗ್ಗೆ ಸಂಶಯ ಪಡುವ ಹಾಗೆ,
ನೀನು ಯಾವುದಾದ್ರೂ ಒಂದು ಮಾತು ಕೇಳಿದರೆ ನಾನು ಕೊಡಲಾರೇನೋ ಏನೋ ಅನ್ನುವ ಸಂಶಯ ನಿನಗೆ ಬರುವ ಹಾಗೆ ನನ್ನ ವ್ಯಕ್ತಿತ್ವದಲ್ಲಿ ಯಾವುದೋ ಒಂದು ಕುಂದು ಬಂತಲ್ಲ ಅನ್ನುವ ಕಾರಣಕ್ಕೆ ರಾಮನಿಗೆ ಬೇಸರ ಆದದ್ದು. ನೋಡಿ ಎಂತಹ ಒಂದು ವ್ಯಕ್ತಿತ್ವ. ನನ್ನ ಬಗ್ಗೆ ಬೇರೆಯವರಿಗೆ ಸಂಶಯ ಬಂತಲ್ಲ, ನಾನು ಏನೋ ತಪ್ಪು ಮಾಡಿ ಸಂಶಯ ಬಂದದ್ದಲ್ಲ, ನಾನು ಇಷ್ಟೆಲ್ಲ ಸಚ್ಚಾರಿತ್ರ್ಯವನ್ನು ಇಟ್ಟುಕೊಂಡು ಕೂಡ ಅವರಿಗೆ ಸಂಶಯ ಬರಬೇಕಾದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಅಥವಾ ನನ್ನ ವರ್ತನೆಯಲ್ಲಿ ಏನೋ ಒಂದು ಕುಂದು ಅವರಿಗೆ ಕಂಡಿರಬೇಕಲ್ಲ, ಅದು ಎಲ್ಲಿ ಬಂತಪ್ಪ ಅಂತಹ ಕುಂದು ಅನ್ನುವ ಕಾರಣಕ್ಕೆ ಅವನಿಗೆ ಬೇಸರ ಆದದ್ದು. ಹಾಗೆ ಅವನು ಹೊರಟ. ದಶರಥ ಹೇಳಿದ, ಇವತ್ತು ಒಂದು ರಾತ್ರಿ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ. ಇಲ್ಲ ಅಂದ. ನಾಳೆ ಒಂದು ದಿವಸ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ. ಇಲ್ಲ ಅಂದ. ಯಾಕೆ ಅಂತ ಹೇಳಿದರೆ, ನಾನು ಈಗ ನಿರ್ಧಾರ ಮಾಡಿದ್ದೇನೆ ಕಾಡಿಗೆ ಹೋಗಬೇಕು ಅಂತ. ಆಮೇಲೆ ನೀನು ಊಟಕ್ಕೆ ಇಡುವುದು, ಊಟದಲ್ಲಿ 2 ಭಕ್ಷ್ಯ ಹಾಕುವುದು, ಹೋಳಿಗೆ ಒಬ್ಬಟ್ಟು ಎಲ್ಲ ಹಾಕುವುದು, ನನ್ನನ್ನು ಬೆನ್ನು ನಿವರಿಸಿ ನನಗೆ ಸಮಾಧಾನ ಹೇಳೋದು, ಆಮೇಲೆ ಬೇರೆಯವರೆಲ್ಲ ಕಣ್ಣೀರು ಹಾಕುವುದು, ಇದೆಲ್ಲ ಆಗಿ 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 ಕೊನೆಗೆ ಏನಾದರೂ ವ್ಯತ್ಯಾಸ ಆಗಿ ನನ್ನ ನಿರ್ಧಾರದಲ್ಲೇ ಸ್ವಲ್ಪ ಏನಾದರೂ ಶೈಥಿಲ್ಯ ಬಂದುಬಿಟ್ರೆ. ಹಾಗಾಗಿ ನನ್ನ ನಿರ್ಧಾರ ನಾನು ಬದಲಾಯಿಸುವುದಿಲ್ಲ. ಈಗಿನ ನಿರ್ಧಾರ ಕಠಿಣವಾದ ನಿರ್ಧಾರ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿ ಈಗಿಂದೀಗಲೇ ನಾನು ಕಾಡಿಗೆ ಹೋಗಬೇಕು ಅಂತ ಹೊರಟವನು ಶ್ರೀರಾಮ. ಅಂದರೆ ಈ ರೀತಿಯಲ್ಲಿ ನಾವು ವಾಲ್ಮೀಕಿ ರಾಮಾಯಣದ ಈ ಎಲ್ಲ ಚಿತ್ರಣಗಳನ್ನು, ವ್ಯಕ್ತಿತ್ವಗಳನ್ನು ನೋಡ್ತಾ ಹೋದಾಗ ನಮಗೆ ರಾಮನ ವ್ಯಕ್ತಿತ್ವ ಎಷ್ಟು ಎತ್ತರದ್ದು ಅನ್ನೋದು ಗೊತ್ತಾಗ್ತದೆ. ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸಲ ಸೀತೆ ಕೇಳ್ತಾಳೆ, ಅಲ್ಲಪ್ಪ ನೀನು ಯಾವತ್ತು ನೋಡಿದ್ರು ಕೋದಂಡವನ್ನು ಹಿಡ್ಕೊಂಡಿರ್ತೀಯ, ಯಾವತ್ತೂ ಬಿಲ್ಲು ಬಾಣ ನಿನ್ನ ಕೈಯಲ್ಲಿರ್ತದೆ, ಸ್ವಲ್ಪ ಬದಿಗಿಡು. ಒಂದು ಉದಾಹರಣೆಯನ್ನು ಕೊಡ್ತಾಳೆ. ಯಾವತ್ತೂ ನಮ್ಮ ಕೈಯಲ್ಲಿ ಆಯುಧ ಇತ್ತು ಅಂತ ಆದರೆ ನಮಗೆ ಏನನ್ನಾದರೂ ಸುಮ್ಮನೆ ಹೊಡೆಯುವಂತ ಅನಿಸ್ತದೆ, ಯಾವುದನ್ನಾದರೂ ಕೊಲ್ಲುವಂತ ಅನಿಸ್ತದೆ. ನಮ್ಮ ಕೈಯಲ್ಲಿ ಸುತ್ತಿಗೆ ಯಾರಾದರೂ ಸುತ್ತಿಗೆ ಕೊಟ್ಟು ಬಿಟ್ಟರೆ ನಮಗೆ ಕಾಣುವುದೆಲ್ಲ ಮೊಳೆಯ ಹಾಗೆಯೇ ಕಾಣುತ್ತದೆ, ಇಲ್ಲಿ ಹೊಡೆಯುವ ಅಲ್ಲಿ ಹೊಡೆಯುವ ಅಂತ. ಹಾಗೆ ನಿನಗೆ ಬಿಲ್ಲು ಬಾಣ ನಿನ್ನ ಕೈಯಲ್ಲಿರುವಾಗ ನಿನಗೆ ಅಲ್ಲಿ ಏನಾದರೂ ಪ್ರಾಣಿಗಳು ಪಕ್ಷಿಗಳು ಓಡಿದರೆ ಅವುಗಳನ್ನು ಹೊಡಿಬೇಕು ಅಂತ ನಿನಗೆ ಅನಿಸ್ಬೋದು. ಹಾಗಾಗಿ ಸ್ವಲ್ಪ ಕ್ರೌರ್ಯವನ್ನು ಕಡಿಮೆ ಮಾಡು, ನೀನು ಬಿಲ್ಲು ಬಾಣಗಳನ್ನು ಕೆಳಗಿಡು ಅಂತ ಹೇಳ್ತಾಳೆ. ಆವಾಗ ಶ್ರೀರಾಮ ಒಂದು ಮಾತನ್ನು ಹೇಳ್ತಾನೆ, ನಾನು ಕಾಡಿಗೆ ಬಂದಿರಬಹುದು, ಜಟಾವಲ್ಕಲ ದಾರಿಯಾಗಿರಬಹುದು, ನಾರು ಮುಡಿಯನ್ನು ಹುಟ್ಟಿರಬಹುದು, ಆದರೆ ರಾಜನಲ್ಲದೇ ಇರಬಹುದು, ಆದರೆ ನಾನಿನ್ನು ಕ್ಷತ್ರಿಯ, ಕ್ಷಾತ್ರ ಅನ್ನುವ ವರ್ಣವನ್ನು ಬಿಟ್ಟಿಲ್ಲ ನಾನು. ಹಾಗಾಗಿ ಕ್ಷತ್ರಿಯನ ಒಂದು ಇದು ಏನು ಅಂತ ಹೇಳಿದರೆ, ಒಂದು ನಿರ್ಧಾರ ಏನು ಅಂತ ಹೇಳಿದರೆ, ತನ್ನನ್ನು ಯಾರು ನಂಬಿ ಬಂದಿದ್ದಾರೋ ಅವರನ್ನು ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ನನ್ನ ರಕ್ಷಣೆಗಾಗಿ ನಾನು ಬಿಲ್ಲು ಬಾಣ ಹಿಡಿದಿರುವುದಲ್ಲ, ನನ್ನ ರಕ್ಷಣೆಯನ್ನು ನಾನು ಹೇಗೆ ಬೇಕಾದರೂ ಮಾಡಿಕೊಳ್ತೇನೆ. ನನ್ನನ್ನು ನಂಬಿ ನೀನು ಬಂದಿದ್ದೀಯಲ್ಲ, ನಿನ್ನ ರಕ್ಷಣೆಗಾಗಿ ನಾನು ಬಿಲ್ಲು ಬಾಣ ಹಿಡಿದಿರುವುದು. ಮತ್ತು ಯಾರ್ಯಾರೋ ಋಷಿಮುನಿಗಳಿದ್ದಾರೆ, ಯಾರ್ಯಾರೋ ಸನ್ಯಾಸಿಗಳಿದ್ದಾರೆ, ಪರಿವ್ರಾಜಕರಿದ್ದಾರೆ, ಅವರಿಗೆಲ್ಲ ಏನೇನೋ ತೊಂದರೆಗಳಾಗ್ತಾ ಇರ್ತವೆ ಕಾಡಿನಲ್ಲಿ. ನಗರದಲ್ಲಿ ಮಾತ್ರ ತೊಂದರೆ ಅಲ್ಲ, ಕಾಡಿನಲ್ಲೂ ತೊಂದರೆಗಳಾಗ್ತಾ ಇರ್ತವೆ. ಅಂತಹ ಪರಿವ್ರಾಜಕರ, ಸನ್ಯಾಸಿಗಳ, ಋಷಿಮುನಿಗಳ ರಕ್ಷಣೆಯನ್ನು ನಾನು ಮಾಡುವ ದೀಕ್ಷೆಯನ್ನು ನಾನು ತೊಟ್ಟಿರುವುದರಿಂದ ನಾನು ಈ ಬಿಲ್ಲು ಬಾಣಗಳನ್ನು ಹಿಡಿದುಕೊಳ್ಬೇಕಾಗಿದೆ ಅನ್ನುವ ಮಾತನ್ನು ರಾಮ ಹೇಳ್ತಾನೆ. ರಾಮ ಮೇಲ್ನೋಟಕ್ಕೆ ಬಹಳ ಮೃದು, ಅವನು ನೋಡುವುದಕ್ಕೆ ಬಹಳ ಸಾಧು. ಆದರೆ ಯಾವ ಮಟ್ಟದ ಕಠೋರ ನಿಷ್ಠೆ ಅಂತ ಹೇಳಿದರೆ, ಭರತ ಬಂದ ಚಿತ್ರಕೂಟಕ್ಕೆ, ಭರತನಿಗೆ ಗೊತ್ತಿತ್ತು ನಾನು ಒಬ್ಬನೇ ಹೋದರೆ ಇದು ಕೆಲಸ ಕೆಡ್ತದೆ, ನನಗೆ ಒಬ್ಬನಿಂದ ಇವನನ್ನು ಒಪ್ಪಿಸಿಕೊಂಡು ಕರೆದುಕೊಂಡು ಬರಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿ ವಸಿಷ್ಠರಂಥ ಋಷಿಮುನಿಗಳನ್ನು ಕರೆದುಕೊಂಡು ಬಂದಿದ್ದಾನೆ, ರಾಜಋಷಿಗಳನ್ನು ಕರೆದುಕೊಂಡು ಬಂದಿದ್ದಾನೆ. ಅವರು ಬಂದರೆ ಅವರ ಮಾತೇನಾದರೂ ಕೇಳಿ ಒಪ್ಪಿ ರಾಮ ಮತ್ತೆ ವಾಪಸ್ ಬರಬಹುದು ಏನೋ ಅನ್ನುವ ಒಂದು ಯೋಚನೆಯಲ್ಲಿ ಬಂದಿದ್ದಾನೆ. ಆದರೆ ವಸಿಷ್ಠರಿಗೆ ಗೊತ್ತು, ವಸಿಷ್ಠರಿಗೆ ರಾಮ ಏನು ಅಂತ ಗೊತ್ತು. ಹಾಗಾಗಿ ಅವರು ಚಿನ್ನದ ಪಾದಕೆ ಮಾಡಿಸಿಕೊಂಡು ಬಂದಿದ್ದಾರೆ. ಅಷ್ಟೆಲ್ಲ ಭರತ ಹೇಳಿಯೂ ಕೂಡ ಪ್ರಾಯೋಪವೇಶ ಮಾಡ್ತೇನೆ, ನಿನ್ನ ಮುಂದೆ ನಾನು ಹಸಿವೆಯಿಂದ ಉಪವಾಸ ಬಿದ್ದು ಸತ್ತೇ ಹೋಗ್ತೇನೆ ಅಂತ ಹೇಳಿ ಆತ ದರ್ಬೆಯನ್ನು ಹಾಕಿ ನೆಲದ ಮೇಲೆ ಮಲಗಿದ್ರೂ ಕೂಡ ರಾಮ ಕರಗುವುದಿಲ್ಲ. ಇದು ರಾಮನ ದೃಢಚಿತ್ತ. ರಾಮ ಹೇಳ್ತಾನೆ, ಆಗ ನಾನು ನೀನು ಇಬ್ಬರೂ ಕೂಡ ನಾವು ನಮ್ಮ ಮಾತುಗಳನ್ನು ನಡೆಸಿಕೊಡಬೇಕಾಗಿದೆ. ನಾನು ಅಪ್ಪನ ಮಾತನ್ನು ನಡೆಸಿಕೊಡ್ತೇನೆ ಅಂತ ಹೇಳಿ ಕಾಡಿಗೆ ಬಂದೆ. ಆದರೆ ಅಪ್ಪನ ಮಾತಲ್ಲಿ ಕೇವಲ ಒಂದು ಮಾತ್ರ ಇರುವುದಲ್ಲ, ಕಾಡಿಗೆ ಬರುವುದು ಮಾತ್ರ ಇರುವುದಲ್ಲ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ಕೂಡ ನಿನ್ನ ತಾಯಿ ಕೇಳಿದ್ದಾಳೆ, ಅದಕ್ಕೂ ಕೂಡ ಅಪ್ಪ ಹಾ ಅಂತ ಹೇಳಿದ್ದಾನೆ. ಹಾಗಾಗಿ ಅಪ್ಪನ ಇನ್ನೊಂದು ಮಾತನ್ನ, ಅಪ್ಪನ ಮಾತಿನ ಅರ್ಧ ಭಾಗವನ್ನು ನಡೆಸಿಕೊಡುವುದಕ್ಕಾಗಿ ನೀನು ಅಲ್ಲಿ ಇರಬೇಕು. ನಾನು ಕಾಡಿಗೆ ಬರುವುದು ಆಯಿತು, ನಾನು ಕಾಡಿಗೆ ಬಂದ ಕೂಡಲೇ ಮಾತು ಪೂರ್ತಿ ಆಗಲಿಲ್ಲ, ವಚನ ಪೂರ್ತಿ ಆಗಲಿಲ್ಲ, ನೀನು ಅಲ್ಲಿದ್ದುಕೊಂಡು ನೀನು ರಾಜ್ಯಭಾರವನ್ನು ಮಾಡಬೇಕು. ಹಾಗಿದ್ದಾಗ ಮಾತ್ರ ತಂದೆಗೆ ತೃಪ್ತಿಯಾಗುವಂಥದ್ದು. ಹಾಗಾಗಿ ನೀನು ವಾಪಸ್ ಹೋಗಬೇಕು ಅನ್ನುವ ಮಾತನ್ನು ರಾಮ ಹೇಳ್ತಾನೆ. ರಾಮನಿಗೆ ದಶರಥ 14 ವರ್ಷದ ಮಟ್ಟಿಗೆ ಕಾಡಿಗೆ ಕಳಿಸಿದರೂ ಕೂಡ ಯಾವ ರೀತಿಯ ಪ್ರೀತಿ ಇತ್ತು ಅಂತ ಹೇಳಿದರೆ, ಆತ ಶ್ರಾದ್ದ ಕರ್ಮಗಳನ್ನು ಮಾಡಲಿಕ್ಕೆ ಹೋದಾಗ ಬಹಳ ಸಂತಾಪ ಪಡ್ತಾನೆ, ಬಹಳ ದುಃಖವನ್ನು ಪಡ್ತಾನೆ.
ಯಾಕೆ ಅಂತ ಸೀತೆ ಕೇಳ್ತಾಳೆ. ಅಲ್ಲ, ನಾವು ವನವಾಸದಲ್ಲಿದ್ದೇವೆ, ನನಗೆ ಇಲ್ಲಿ ಶ್ರಾದ್ದ ಕರ್ಮವನ್ನು ಮಾಡುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಿಲ್ಲ. ನಮಗೆ ಗೊತ್ತೇ, ಶ್ರಾದ್ದ ಅಂತ ಹೇಳಿದರೆ ಬಹಳ ವೈಭವದಿಂದ ಮಾಡ್ತೇವೆ. ಸತ್ತವರು ಕೂಡ ಇಷ್ಟೆಲ್ಲ ವೈಭವ ನನ್ನ ಮಗ ಮಾಡ್ತಾನ ಅಂತ ಏನು ಆಶ್ಚರ್ಯ ಪಡುವಷ್ಟು ವೈಭವದಿಂದ ಮಾಡ್ತೇವೆ. ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ವನವಾಸಕ್ಕೆ ಬಂದಿದ್ದೇನೆ, ಹಾಗಾಗಿ ನನಗೆ ಬೇಸರ ಆಗ್ತಾ ಇದೆ. ಆವಾಗ ಸೀತೆ ಹೇಳ್ತಾಳೆ, ನೀನು ಏನು ಚಿಂತೆ ಮಾಡಬೇಡ, ಭರತ ಅಲ್ಲಿದ್ದಾನೆ, ಅವನು ಬೇಕಾದ ಎಲ್ಲ ದೊಡ್ಡ ರೀತಿಯಲ್ಲಿ ವೈಭವದ ರೀತಿಯಲ್ಲಿ ಅವನು ಮಾಡ್ತಾನೆ, ರಾಜನಿಗೆ ತಕ್ಕ ರೀತಿಯಲ್ಲಿ ಅವನು ಶ್ರಾದ್ದ ಕರ್ಮಗಳನ್ನು ಮಾಡ್ತಾನೆ. ನೀನು ವನವಾಸದಲ್ಲಿದ್ದೀಯ, ನೀನು ನಿನಗೆ ಬೇಕಾದ ರೀತಿಯಲ್ಲಿ 2 ಹಣ್ಣುಗಳನ್ನು 2 ಫಲಪುಷ್ಪಗಳನ್ನು ಇಟ್ಟು ನೀನು ಮಾಡು, ಎಡೆ ಕೊಡುವಂಥ ಕೆಲಸವನ್ನು ಮಾಡು, ಅದೇನು ಅದಕ್ಕೆ ನೀನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ, ಅಲ್ಲ ಅವನಿಗೆ ಅದು ಚಿಂತೆ ಇಲ್ಲ, ನಾನು ಎಡೆ ಕೊಡೋದಕ್ಕೆ 2 ಹಣ್ಣಿದೆ ಅನ್ನೋ ಚಿಂತೆ ಅಲ್ಲ ಅವನಿಗೆ ಚಿಂತೆ ಏನು ಅಂತ ಹೇಳಿದರೆ, ನಾನು ಇಲ್ಲಿ ಇಷ್ಟು ಸರಳವಾಗಿ ನಾನೇನಾದರೂ ಇಲ್ಲಿ ಎಡೆ ಕೊಡುವಂತಹ ಕೆಲಸವನ್ನು ಮಾಡುವುದನ್ನು ದಶರಥ ಮೇಲೆ ನಿಂತುಕೊಂಡು ನೋಡಿದರೆ ನನ್ನ ವನವಾಸವನ್ನು ನೋಡಿ ಅಲ್ಲಿಯೂ ಕಣ್ಣೀರು ಹಾಕ್ತಾನಲ್ಲ ಅಂತ, ಅಲ್ಲಿ ಮೇಲೆ ನಿಂತುಕೊಂಡು ಕೂಡ ಕಣ್ಣೀರು ಹಾಕ್ತಾನೆ ಅಂತ. ಆ ರೀತಿಯ ಪಿತೃ ಪ್ರೀತಿ ರಾಮನದ್ದು. ಹಾಗೆ ರಾಮನ ಒಂದೊಂದು ಗುಣಗಳನ್ನು ನಾವು ನೋಡ್ತಾ ಬಂದಾಗ, ಆತ ಜಟಾಯುವನ್ನು ಸಂಸ್ಕಾರ ಮಾಡುವಂಥದ್ದಿರ್ಬೋದು, ಅದೇ ರೀತಿಯಲ್ಲಿ ಕಬಂಧನಂತ ರಾಕ್ಷಸನನ್ನು ಸಂಹಾರ ಮಾಡಿ ಆನಂತರ ಸಂಸ್ಕಾರ ಮಾಡುವಂಥದ್ದಿರ್ಬೋದು. ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಅವನ ಮಾನವೀಯ ಮುಖ ಗೋಚರವಾಗ್ತದೆ. ಯಾರಾದರೂ ಅವನು ಸೀತೆಯನ್ನು ಹುಡುಕಿಕೊಂಡು ಹೊರಟಿದ್ದಾನೆ, ಸೀತೆಯನ್ನು ಹುಡುಕಿ ಹೊರಟಿರುವಾಗ ಜಟಾಯು ಅಲ್ಲಿ ಇನ್ನೇನು ಸಾಯಬೇಕು ಅನ್ನುವಂತಹ ಸನ್ನಿವೇಶದಲ್ಲಿ ಬಿದ್ದಿದ್ದಾನೆ. ಜಟಾಯುವಿನ ಬಳಿಯಲ್ಲಿ ಆ ಕೆಲವು ಮಾತುಗಳನ್ನು ಕೇಳಿಕೊಂಡು, ರಾವಣ ಇಂತಹ ತಂದೆಯ ಮಗ, ಅವನು ಇಂತಹ ಒಂದು ರಥದಲ್ಲಿ ಬಂದು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ ಜಟಾಯು ಪ್ರಾಣ ಬಿಟ್ಟಾಗ, ಮಿಕ್ಕವರಾದರೆ ಜನಸಾಮಾನ್ಯರಾಗಿದ್ದರೆ ಏನು ಮಾಡ್ತಾ ಇದ್ರು, ಅಯ್ಯೋ ಆದಷ್ಟು ಬೇಗ ಸೀತೆಯನ್ನು ಹುಡ್ಕೊಂಡು ಬರುವಂತ ಹೇಳಿ ಆ ಹೆಣವನ್ನಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಆದರೆ ಜಟಾಯುವಿನಂಥ ಒಂದು ಪಕ್ಷಿಗೂ ಕೂಡ ಆತ ಅತ್ಯಂತ ಶಾಸ್ತ್ರೋಕ್ತವಾದಂತಹ ಸಂಸ್ಕಾರವನ್ನು ಮಾಡಿ ಅದಕ್ಕೆ ತಕ್ಕ ಗೌರವವನ್ನು ಕೊಡ್ತಾನೆ. ಹೀಗೆ ಪ್ರತಿಯೊಂದು, ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಭೂತದಯೆ ಅಂತ ಹೇಳಿ. ಭೂತದಯೆ ಅಂತ ಹೇಳಿದರೆ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಅವನಿಗೆ ದಯೆ, ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅವನಿಗೆ ದಯೆ. ಅಂತಹ ದಯೆ ಇದ್ದಂತಹ ರಾಮ, ಆತ ಹನುಮಂತನ ಸಖ್ಯವನ್ನು ಬೆಳೆಸಿದ್ದು, ಹನುಮಂತನ ಜೊತೆ ವಾನರ ಸೇನೆಯನ್ನು ಕಟ್ಟಿದ್ದು. ನೋಡಿ, ನಮಗೆ ಎಲ್ಲವೂ ಇದ್ದಾಗ ಸೇನೆ ಕಟ್ಟುವುದೇನು ದೊಡ್ಡ ವಿಷಯ ಅಲ್ಲ. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ದುಡ್ಡು ಕೊಟ್ಟು ಸೇನೆ ಕಟ್ಟಿಸ್ಬೋದು, ಅಥವಾ ಬೇಕಾದಷ್ಟು ಅಧಿಕಾರ ಇದೆ, ಅಧಿಕಾರ ಇದ್ದು ದುಡ್ಡು ಕಟ್ಟಿಸ್ಬೋದು, ಸೇನೆ ಕಟ್ಟಿಸ್ಬೋದು. ಆದರೆ ಅಧಿಕಾರವೂ ಇಲ್ಲ, ದುಡ್ಡಿನ ಬಲವೂ ಇಲ್ಲ, ಯಾವುದೂ ಇಲ್ಲದೆ ಒಂದು ಸೇನೆಯನ್ನು ಕಟ್ಟಿ ರಾವಣನ ಮೇಲೆ ಯುದ್ಧಕ್ಕೆ ಹೋದಂಥ ರಾಮ. ಈತ ಒಂದು ರೀತಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಒಂದು ರೀತಿಯಲ್ಲಿ ದಾರಿಗೆ ಬಿದ್ದವರು ಅಂತ ಹೇಳ್ತಾರಲ್ಲ, ಆ ರೀತಿಯ ವ್ಯಕ್ತಿಗಳೂ ಕೂಡ ಒಂದು ಸಾಮ್ರಾಜ್ಯವನ್ನೇ ಕಟ್ಟಬಹುದು ಅನ್ನುವುದಕ್ಕೆ ಒಬ್ಬ ಸ್ಫೂರ್ತಿ. ನಮಗೆ 2 ರೀತಿಯ ವ್ಯಕ್ತಿಗಳು ಕಾಣಿಸ್ತಾರೆ. ಯಾವುದಾದ್ರೂ ಒಂದು ಸವಾಲು ಬಂದಾಗ, ಯಾವುದಾದ್ರೂ ಒಂದು ದೊಡ್ಡ ಚಾಲೆಂಜ್ ಬಂದಾಗ, ಅಯ್ಯೋ ಇದು ನನ್ನ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಯಾವುದೋ ಪೂರ್ವಜನ್ಮದ ಕರ್ಮ, ಯಾವುದೋ ಪೂರ್ವಜನ್ಮದ ಪಾಪಕ್ಕೆ ನಾನು ಈ ರೀತಿಯ ಕಷ್ಟವನ್ನು ಪಡಬೇಕಾಗಿದೆ ಅಂತ ಹೇಳಿ ಕಣ್ಣೀರು ಸುರಿಸ್ತಾ, ಶೋಕಭರಿತರಾಗಿ ವಿಷಾದವನ್ನು ಪಡ್ತಾ ಜೀವನವನ್ನು ಗೊಳೋ ಅಂತ ಹೇಳ್ಕೊಳ್ಳೋರು ಒಂದು. ಇದು ಬಂದದ್ದೇ ನನ್ನ ವ್ಯಕ್ತಿತ್ವವನ್ನು ತೋರಿಸುವುದಕ್ಕಾಗಿ, ನನ್ನ ವ್ಯಕ್ತಿತ್ವದ ನಿಜ ಸ್ವರೂಪವನ್ನು, ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಅಂತ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಕೆಲಸ ಮಾಡುವವರು 2ನೇವರು. ರಾಮ ನಮಗೆ ಹಂತ ಹಂತದಲ್ಲೂ ಕಾಣಿಸುವಂಥದ್ದು ಈ ರೀತಿಯ 2ನೆಯ ಗುಂಪಿನ ನಾಯಕನಾಗಿ. ಅವನಿಗೆ ಬಂದ ಕಷ್ಟಗಳೇನು ಕಡಿಮೆ ಇಲ್ಲ. ವನವಾಸಕ್ಕೆ ಹೋಗು ಅಂತ ಹೇಳಿದಾಗ ಬೇರೆಯವರಾಗಿದ್ದರೆ ಮನೆಯಲ್ಲಿ ತಂದೆ ತಾಯಿಯನ್ನೇ ಹೊರಗಡೆ ಹಾಕಿ ತಾವು ಕೂರ್ತಾ ಇದ್ರು. ಅಥವಾ ನನಗೇನಪ್ಪ ಕಷ್ಟ, ನೀನು ನಿನ್ನ ಹೆಂಡತಿಗೆ ಕೊಟ್ಟಂಥ ವರನೋ ಶಾಪನೋ ಏನು ಬೇಕಾದ್ರಾಗಲಿ, ಅದಕ್ಕೆ ನನ್ನನ್ನು ಯಾಕೆ ಬಾಧ್ಯಸ್ಥನಾಗಿ ಮಾಡ್ತೀಯಾ, ನೀನು ನಿನ್ನ ಹೆಂಡತಿ ನೀವಿಬ್ರು ಅದನ್ನು ನೋಡಿಕೊಳ್ಳಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ನ್ಯಾಯದ ಮಾತಾಡ್ತಾ ಇದ್ರು, ಲಾಜಿಕ್ ಮಾತಾಡ್ತಾ ಇದ್ರು, ಕಾನೂನು ಮಾತಾಡ್ತಾ ಇದ್ರು. ಆದರೆ ತನಗೆ ಸಂಬಂಧವೇ ಪಡೆದಂಥ ಕಷ್ಟವನ್ನು ತನ್ನ ಮೈಮೇಲೆ ಹಾಕಿಕೊಂಡು 14 ವರ್ಷ ವನವಾಸಕ್ಕೆ ಹೋದ. ಯಾಕೆ ಅಂತ ಹೇಳಿದರೆ, 14 ವರ್ಷ ವನವಾಸಕ್ಕೆ ಹೋದದ್ದು ನನ್ನ ವ್ಯಕ್ತಿತ್ವದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲಿಕ್ಕೆ ನನಗೆ ಸಿಕ್ಕ ಅವಕಾಶ ಅಂತ. ಅದೇ ರೀತಿಯಲ್ಲಿ ಸೀತೆಯನ್ನು ಕಳೆದುಕೊಂಡಾಗ ಬೇರೆಯವರಾಗಿದ್ದರೆ ಏನು ಮಾಡ್ತಾ ಇದ್ರು ಅಂದರೆ, ಇನ್ನೊಬ್ರು ಯಾರಾದರೂ ಸಿಗ್ತಾರ ಅಂತ ನೋಡ್ತಾ ಇದ್ರೇನೋ, ಅಥವಾ ಇನ್ನೇನೂ ಇಲ್ಲ ವಾಪಸ್ ಹೋಗಿ ಬಿಡೋಣ ಅಂತ ಹೋಗ್ಬಿಡ್ತಾ ಇದ್ರೇನೋ. ಯಾಕಂದರೆ 13ನೇ ವರ್ಷದಲ್ಲಿದ್ದವನು ಅವನು. 14 ವರ್ಷದ ವನವಾಸದಲ್ಲಿ 13ನೇ ವರ್ಷದ ಕೊನೆ, ಇನ್ನೇನು 14ನೇ ವರ್ಷ ಶುರುವಾಗಬೇಕು, ವನವಾಸದ್ದು ಕೊನೆಯ ಹಂತ ಶುರುವಾಗಬೇಕು. ಆ ಸಮಯದಲ್ಲಿ ಸೀತೆಯ ಅಪಹರಣ ಆದದ್ದು. ಹಾಗಾಗಿ ಇನ್ನು 1 ವರ್ಷ ಇರುವುದಲ್ವಾ, ಮತ್ತೆ 1 ವರ್ಷಕ್ಕಾಗಿ ಅವಳನ್ನು ಹುಡುಕಿಕೊಂಡು
ಕಾಲಯಾಪನೆ ಮಾಡೋದು ಬೇಡ, 1 ವರ್ಷ ಇಲ್ಲಿ ಎಲ್ಲಾದರೂ ಮುಗಿಸಿಕೊಂಡು ವಾಪಸ್ ಹೋಗುವಂತ ಹೋಗಿ ಬಿಡ್ಬೋದಾಗಿತ್ತು. ಆದರೆ ತನ್ನ ಹೆಂಡತಿಯನ್ನ ವಾಪಸ್ ಕರೆದುಕೊಂಡು ಬರಲೇಬೇಕು ಅನ್ನುವ ನಿರ್ಧಾರವನ್ನು ಮಾಡಿ ಆನಂತರ ವಾನರ ಸೇನೆಯನ್ನು ಕಟ್ಟಿ ಲಂಕೆಗೆ ಹೋದ. ಸೊ ಇಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಮಗೆ ಶ್ರೀರಾಮನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳು, ಬೇರೆ ಬೇರೆ ಆಯಾಮಗಳು ನಮಗೆ ಪರಿಚಯವಾಗ್ತಾ ಹೋಗ್ತವೆ. ವಾಲ್ಮೀಕಿ ಮಹರ್ಷಿಗಳು ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳುವುದಿಲ್ಲ. ಶ್ರೀರಾಮ ಇಂಥವನು ಅಂತ ಹೇಳಿ ಅವರು ಗುಣಗಳ ಪಟ್ಟಿಯನ್ನು ಕೊಡ್ತಾರೆ, ಕೆಲವು ಕಡೆಯಲ್ಲಿ ಕೊಡ್ತಾರೆ. ಆದರೆ ಎಲ್ಲ ಕಡೆಯಲ್ಲಿ ಗುಣಗಳ ಪಟ್ಟಿಯನ್ನು ಕೊಟ್ಟರೆ ಯಾರೂ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗುವುದಿಲ್ಲ. ಅಂತಹ ಗುಣಕ್ಕೆ ಉದಾಹರಣೆಯಾಗಿ ನಿಲ್ಲುವಂತಹ ಸಂದರ್ಭಗಳನ್ನು ಕೊಟ್ಟಾಗ, ಅಂತಹ ಅತಿಶಯವಾದ ಗುಣಕ್ಕೆ ಉದಾಹರಣೆಯಾಗಿ ನಿಲ್ಲುವಂತಹ ಸನ್ನಿವೇಶಗಳನ್ನು ತೋರಿಸಿದಾಗ ಆವಾಗ ಹೌದಪ್ಪ, ಇದು ನಿಜಕ್ಕೂ ಇಂತಹ ವ್ಯಕ್ತಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ನಮಗೆ ಅನಿಸ್ತದೆ. ಶ್ರೀರಾಮ ಸಾಮ್ರಾಜ್ಯವನ್ನು ಕಟ್ಟುವುದೇ ಆದರೆ, ರಾಜ್ಯ ವಿಸ್ತರಣೆಯನ್ನು ಮಾಡುವುದೇ ಆದರೆ ಅವನಿಗೆ ಕಿಷ್ಕಿಂಧೆಯನ್ನು ತೆಗೆದುಕೊಳ್ಳುವುದು ಏನು ದೊಡ್ಡ ವಿಷಯ ಆಗಿರಲಿಲ್ಲ. ಯಾಕಂದರೆ ವಾಲಿಯನ್ನು ಕೊಂದದ್ದು ಅವನೇ. ಹಾಗಾಗಿ ಯಾರು ರಾಜನನ್ನು ಕೊಲ್ತಾರೋ ಅವರೇ ಆ ರಾಜ್ಯಕ್ಕೆ ಅಧಿಪತಿ. ನ್ಯಾಯವಾಗಿ ಮಾತನಾಡಿದರೆ, ಕಾನೂನು ಮಾತಾಡಿದರೆ ಅವನೇ ಅಧಿಪತಿ. ಅವನು ಸುಗ್ರೀವನನ್ನು ಬದಿಯಲ್ಲಿಟ್ಟು ನೀನು ಬೇಕಾದರೆ ಮಂತ್ರಿಯಾಗಿರು, ಇಲ್ಲದ್ರೆ ನಿನ್ನನ್ನು ಕೊಂದು ನಾನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತೇನೆ ಅಂತ ಹೇಳ್ಬೋದಾಗಿತ್ತು. ಕಿಷ್ಕಿಂಧೆಯನ್ನು ಬಹಳ ಸುಲಭದಲ್ಲಿ ಅವನು ತನ್ನ ಬುಟ್ಟಿಗೆ ಹಾಕಬಹುದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಸುಗ್ರೀವನನ್ನು ಕೂರಿಸಿದ, ಅಂಗದನನ್ನು ಯುವರಾಜನಾಗಿ ಕೂರಿಸಿದ, ತಾರೆಗೆ ಸಮಾಧಾನ ಹೇಳಿದ. ಅದೇ ರೀತಿಯಲ್ಲಿ ರಾವಣನನ್ನು ಕೊಂದ ಮೇಲೆ ಇಡೀ ಲಂಕೆಗೆ ಅವನ ಅಧಿಪತಿಯಾಗಿ ಆಗಬಹುದಾಗಿತ್ತು. ಆದರೆ ವಿಭೀಷಣನನ್ನು ಕೂರಿಸಿದ. ಹಾಗಾಗಿ ಎಲ್ಲಿಯೂ ಕೂಡ ತನಗೆ ಅವಕಾಶ ಇದ್ದಾಗಲೂ ಕೂಡ ಯಾವುದೇ ರಾಜ್ಯವನ್ನ ಆತ ವಶ ಮಾಡಿಕೊಳ್ಳುವ, ತನ್ನ ತೆಕ್ಕಿಗೆ ಹಾಕಿಕೊಳ್ಳುವ ಕೆಲಸವನ್ನು ಮಾಡಲಿಲ್ಲ. ತನಗೆ ಯಾವುದು ನ್ಯಾಯವಾಗಿ ಸಲ್ಲಬೇಕೋ ಅದನ್ನು ಮಾತ್ರ ಪಡಿತೇನೆ ಅಂತ ಹೇಳಿದ ರಾಮ. ಸೊ ಇಲ್ಲೆಲ್ಲ ನಾವು ಇವತ್ತಿನ ಸಮಕಾಲೀನ ಪರಿಸ್ಥಿತಿಗಳಿಗೆ, ವಿದ್ಯಮಾನಗಳಿಗೆ ನಾವೇನಾದರೂ ಇದನ್ನು ತುಲನೆ ಮಾಡಿದರೆ ನಮಗೆ ಅನೇಕ ಸಂಗತಿಗಳು ಕಾಣಿಸ್ತವೆ. ಇವತ್ತು ರಾಮ ಏನಾದರೂ ಎಲ್ಲರ ಬೇರೆ ಬೇರೆ ರಾಜ್ಯಗಳನ್ನು ತನ್ನ ರಾಜ್ಯಕ್ಕೆ ಹಾಕಿಕೊಂಡು ರಾಜ್ಯಭಾರ ಮಾಡಿದರೆ ಇವತ್ತಿನವರೆಗೆ ಅವನು ನಿಲ್ತಾ ಇರಲಿಲ್ಲ. ಇವತ್ತಿನವರೆಗೂ ಅವನು ನಿಂತಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಬಹುಶಃ ಕಾರಣ ಅವನ ತ್ಯಾಗ ಮನೋಭಾವ. ತನಗೆ ಸೇರದ್ದು ಯಾವುದು ತನಗೆ ಬೇಡ ಅಂತ ಹೇಳಿ ಕೈ ಬಿಟ್ಟಿದ್ದಾನಲ್ಲ, ಆ ಒಂದು ತ್ಯಾಗದಿಂದಾಗಿ ರಾಮ ನಿಂತ, ರಾಮ ಜನರ ಮನಸ್ಸಿನಲ್ಲಿ ನಿಂತ. ಹಾಗಾಗಿ ರಾಮನ ಗುಣಗಳನ್ನು ಪಟ್ಟಿ ಮಾಡುವುದು ಅಂತ ಹೇಳಿದರೆ ಅದು ಸಾಗರ ತೀರದ ಮರಳಿನ ಕಣಗಳನ್ನು ಎಣಿಸಿದ ಹಾಗೆ, ಅದು ಮುಗಿಯುವಂಥ ಕೆಲಸ ಅಲ್ಲ. ಆದರೆ ನಾವು ಯಾವ ಗುಣವನ್ನು ಎತ್ತಿ ಈ ಗುಣ ರಾಮನಲ್ಲಿತ್ತು ಅಂತ ಹೇಳಿದರೂ ಕೂಡ ಅದಕ್ಕೆ ಸೂಕ್ತವಾದ ಯಾವುದೋ ಒಂದು ಸಂದರ್ಭ ನಮಗೆ ರಾಮಾಯಣದಲ್ಲಿ ಕಾಣಿಸುವಂಥದ್ದೇ ರಾಮಾಯಣದ ವಿಶೇಷತೆ. ರಾಮಾಯಣ ಯಾಕೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಮಹಾಕಾವ್ಯವಾಗಿ ನಮ್ಮ ಮುಂದೆ ನಿಂತಿದೆ, ನಮ್ಮ ಮನಸ್ಸುಗಳಲ್ಲಿ ನಿಂತಿದೆ ಅಂತ ಹೇಳಿದರೆ ಅದರಷ್ಟು ಚೆನ್ನಾಗಿ ಕಾವ್ಯವನ್ನು ಕಟ್ಟಿಕೊಟ್ಟ ಬೇರೆ ಉದಾಹರಣೆ ನಮಗೆ ಸಿಗುವುದಿಲ್ಲ. ಕೆಲವು ಕಾವ್ಯಗಳಲ್ಲಿ ಕೆಲವು ಲೋಪದೋಷಗಳು ನಮಗೆ ಕಾಣಿಸ್ಬೋದು, ಕೆಲವು ವಿಚಾರಗಳನ್ನು ಉತ್ಪ್ರೇಕ್ಷೆ ಮಾಡಿ ಹೇಳಿರ್ಬೋದು, ಕೆಲವು ವಿಚಾರಗಳನ್ನು ತಗ್ಗಿಸಿ ಹೇಳಿರ್ಬೋದು. ಆದರೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಯಾವ ಸಂಗತಿಯನ್ನು ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ಅವರು ರಾಮನ ಬಗ್ಗೆ ಹೇಳಿದ ಅಷ್ಟೂ ಸಂಗತಿಗಳು ನಿಜ. ಅಲ್ಲಿ ಪಾತ್ರಗಳು ಬರುವಾಗ ಬರ್ತವೆ, ಆಯಾಯ ಕೆಲಸಗಳನ್ನು ಮಾಡಿ ಹೋಗಿಬಿಡ್ತವೆ. ಮಂತ್ರೆ ಬರ್ತಾಳೆ, ಮಂತ್ರೆಯ ಕೆಲಸ ಏನು ಅಂತ ಹೇಳಿದ್ರೆ ಹುಳಿ ಹಿಂಡುವುದೇ ಕೆಲಸ. ಅವಳು ಕೈಕೇಯಿಯ ಮನಸ್ಸನ್ನು ಕೆಡಿಸಬೇಕಾಗಿತ್ತು. ಅದಕ್ಕಿಂತ ಮೊದಲು ಮಂತ್ರೆ ಇದ್ಲು, ಆ ಮನೆಯಲ್ಲಿ ಓಡಾಡ್ತಾ ಇದ್ಲು. ಯಾವ ರೀತಿಯಲ್ಲಿ ಇದ್ಲು ಅಂತ ಹೇಳಿದರೆ ಅವಳು ಜ್ಞಾತಿ ದಾಸಿ, ಕೈಕೇಯಿಯ ಜೊತೆಗೆ ಬಂದವಳು, ಕೈಕೇಯಿಯನ್ನು ಬಹಳ ಹಿಂದಿನಿಂದ ತಿಳಿದುಕೊಂಡವಳು. ಹಾಗಾಗಿ ಕೈಕೇಯಿಗೆ ಬರಬೇಕಾಗಿದ್ದ 2 ವರಗಳ ಮಾಹಿತಿ ಕೂಡ ಅವಳಿಗೆ ಗೊತ್ತಿತ್ತು. ಜ್ಞಾತಿ ದಾಸಿ ಹಾಗಂತ ಹೇಳಿ ಅವಳು ದಾಸಿಯಷ್ಟು ನಿಕೃಷ್ಟಳಲ್ಲ, ಆದರೆ ಸಖಿಯಷ್ಟು ಹತ್ತಿರದವಳು ಅಲ್ಲ. ಆ 2 ಅಂತರಗಳ ಮಧ್ಯದಲ್ಲಿ ತೊಳಲಾಡ್ತಾ ಇದ್ದಂತಹ, ಅಂತರಪಿಶಾಚಿಯಾಗಿ ಓಡಾಡ್ತಾ ಇದ್ದಂತಹ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಏನು ಮಾಡ್ತದೆ ಅಂತ ಹೇಳಿದರೆ ಈ ರೀತಿ ಒಳ್ಳೆಯ ಕುಟುಂಬಗಳನ್ನು, ಒಳ್ಳೆಯ ಸಂಸಾರಗಳನ್ನು ಹಾಳು ಮಾಡ್ತದೆ. ಯಾಕಂದರೆ ಅದಕ್ಕೆ ಯಾವುದಾದ್ರೂ ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನು ಹಾಳು ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತದೆ. ಹಾಗೆ ಮಂತ್ರೆ ಬರ್ತಾಳೆ, ಆ ಒಂದು ವಿಷಬೀಜವನ್ನು ಕೈಕೇಯಿಯ ಮನಸ್ಸಿನಲ್ಲಿ ಊರ್ತಾಳೆ, ತನ್ನ ಕೆಲಸವನ್ನು ಮಾಡಿ ಹೋಗಿಬಿಡ್ತಾಳೆ. ಆಮೇಲೆ ಕೈಕೇಯಿಯನ್ನು ನೀವು ರಾಮಾಯಣದಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ. ವಾಲ್ಮೀಕಿ ಮಂತ್ರೆ ಹೆಸರುಗಳು ಮಂತ್ರೆ ಆಮೇಲೆ ಮತ್ತೆ ಬರುವುದಿಲ್ಲ. ಅವಳ ಕೆಲಸ ಆಗಿ ಅವಳು ಹೋಗಿಬಿಡ್ತಾಳೆ. ಅದೇ ರೀತಿಯಲ್ಲಿ ಅನೇಕ ಪಾತ್ರಗಳು. ಶಬರಿ ನೋಡಿ ಎಂತಹ ಉದಾತ್ತವಾದ ಪಾತ್ರ ಅಂತ ಹೇಳಿದರೆ, ಶಬರಿ ಅವಳು ಹುಟ್ಟಿದಾಗ ಶಬರಿಯಾದವಳಲ್ಲ, ಬೇಡರ ಮಗಳಲ್ಲ. ಅವಳು ಕಾಡಿನಲ್ಲಿ ಸಿಕ್ಕಿದ ಶಿಶು. ಯಾರಿಗೆ? ನಿಷಾದರ ರಾಜನಿಗೆ.
ಅವಳನ್ನು ಕರೆದುಕೊಂಡು ಬಂದ, ಮನೆಗೆ ಕರೆದುಕೊಂಡು ಬಂದ. ಅವಳನ್ನು ರಾಜಕುಮಾರಿ ಹಾಗೆ ಬೆಳೆಸಿದ. ರಾಜಕುಮಾರಿ ಅಂದರೆ ಕಾಡಿನ ಬೇಡರ ಒಂದು ಕಮ್ಯುನಿಟಿಯ ಒಂದು ಸಮುದಾಯದ ರಾಜಕುಮಾರಿಯಾಗಿ ಬೆಳೆಸಿದ ಮೇಲೆ ಅವಳನ್ನು ಮದುವೆ ಮಾಡಿಕೊಡಬೇಕು ಅಂತ ಹೇಳಿ ಬೇಡರ ರೀತಿಯಲ್ಲಿ ಮದುವೆ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿದ. ಯಾವ ರೀತಿ ಅಂತ ಹೇಳಿದರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತಂದು ಒಟ್ಟು ಹಾಕಿದ, ಅಂದರೆ ನಾಳೆ ಔತಣಕ್ಕೆ ಬೇಕು ಅಂತ. ಹಾಗೆ ಶಬರಿಗೆ ಬಂದು ನೋಡಿದಾಗ ಎಲ್ಲ ಕೋಣೆಯೆಲ್ಲ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ಸಿಗುವಂಥದ್ದು ಎಲ್ಲವನ್ನೂ ತಂದು ಹಾಕಿದ್ದಾನೆ. ಯಾಕೆ ಅಂತ ಅಪ್ಪನನ್ನು ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾಳೆ ನಿನ್ನ ಮದುವೆ ಮಾಡಬೇಕು ಅಂತಿದ್ದೇನೆ, ಹಾಗಾಗಿ ಈ ಮದುವೆಗೆ ಔತಣಕ್ಕೆ ಬೇಕಾದ ವ್ಯವಸ್ಥೆ ಇದು ಅಂತ ಹೇಳ್ತಾನೆ. ಶಬರಿ ನನ್ನ ಒಂದು ಜೀವಕ್ಕಾಗಿ, ನನ್ನ ಒಂದು ಮದುವೆಗಾಗಿ ಇಷ್ಟು ಜೀವಗಳು, ಇಷ್ಟು ಪ್ರಾಣಗಳು ಹೋಗುವುದಂತಾದರೆ ನನಗೆ ಅಂತಹ ಮದುವೆ ಯಾಕೆ ಬೇಕು ಅಂತ ಹೇಳಿ ಮದುವೆಯನ್ನು ತ್ಯಾಗ ಮಾಡಿದ ಒಂದು ತ್ಯಾಗಮೂರ್ತಿ. ಅಲ್ಲಿಂದ ನಂತರ ಅವಳು ಸಂಪೂರ್ಣವಾಗಿ ಮದುವೆಯಿಂದ ಅವಳು ವಿಮುಖಳಾಗಿ ನಂತರ ಮತಂಗ ಋಷಿಗಳ ಹತ್ರ ಬಂದು ರಾಮ ಮಂತ್ರವನ್ನು ಉಪದೇಶಿಸಿಕೊಂಡು ನಂತರ ರಾಮನಾಮವನ್ನು ಮಾಡುತ್ತಾ ಸುಮಾರು 12 ವರ್ಷಗಳ ಕಾಲ ರಾಮನಿಗಾಗಿ ಕಾಯ್ತಾ ಇದ್ಲು. ನೋಡಿ, ಈ ರಾಮನಿಗಾಗಿ ಕಾಯುವುದು ಅಂತ ಹೇಳುವಂಥದ್ದೇ ಮತ್ತೆ ಮತ್ತೆ ನಮಗೆ ರಾಮಾಯಣದಲ್ಲಿ ಸಿಗುವಂಥದ್ದು. ದಶರಥ ತನ್ನ ಮಕ್ಕಳಿಗಾಗಿ ಕಾದ, ಅನೇಕ ವರ್ಷಗಳ ಕಾಲ ಕಾದ. ಆನಂತರ ಮಂಥರೆ ಕೂಡ ಒಂದು ಸರಿಯಾದ ಒಂದು ಸನ್ನಿವೇಶ ಸಿಗುವುದಕ್ಕಾಗಿ ಕಾಯ್ತಾ ಇದ್ಲು. ನಂತರ ಕೈಕೇಯಿ ವನವಾಸಕ್ಕೆ ರಾಮನನ್ನು 14 ವರ್ಷ ಕಳಿಸಿದ ಮೇಲೆ ಸುಮಾರು ಜನ ಕಾಯ್ತಾ ಇದ್ರು. ಕೌಸಲ್ಯ ಕಾಯ್ತಾ ಇದ್ಲು ರಾಮನಿಗೆ, ಊರ್ಮಿಳೆ ಕಾಯ್ತಾ ಇದ್ಲು ಲಕ್ಷ್ಮಣನಿಗೆ. ಅದೇ ರೀತಿ ಇಡೀ ಅಯೋಧ್ಯ ನಗರದ ಎಲ್ಲ ಜನರು ಕೂಡ ರಾಮನ ಬರವಿಗಾಗಿ ಅವನು ಮತ್ತೆ ವಾಪಸ್ಸು ಬರಲಿ ಅಂತ ಕಾಯ್ತಾ ಇದ್ರು. ಅಹಲ್ಯೆ ಕಾಯ್ತಾ ಇದ್ಲು ರಾಮ ಬರ್ತಾನೆ ಅಂತ ಹೇಳಿ. ರಾಮ ಬಂದ ಮೇಲೆ ಅವಳಿಗೆ ಶಾಪ ವಿಮೋಚನೆ ಆಯಿತು, ಮೋಕ್ಷ ಸಿಕ್ಕಿತು. ಅದೇ ರೀತಿಯಲ್ಲಿ ಕಬಂಧನಂತಹ ರಾಕ್ಷಸರು ಕೂಡ ಕಾಯ್ತಾ ಇದ್ರು. ರಾಮ ಬಂದು ನಮ್ಮ ತೋಳುಗಳನ್ನು ಕತ್ತರಿಸಿದರೆ, ನಮ್ಮನ್ನು ಸಂಹಾರ ಮಾಡಿದರೆ, ನಮ್ಮನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಿದರೆ ನಮಗೆ ಈ ಶಾಪದಿಂದ ವಿಮೋಚನೆ ಅಂತ ಅಂತಹ ರಾಕ್ಷಸರು ಕೂಡ ಕಾಯ್ತಾ ಇದ್ರು. ಅದೇ ರೀತಿಯಲ್ಲಿ ಮಾರೀಚನಂತಹ ವ್ಯಕ್ತಿಗಳು ಅವರು ರಾಮನಿಂದ ಪೆಟ್ಟು ತಿಂದು ತುಂಬ ದೂರಕ್ಕೆಲ್ಲ ಹೋಗಿ ಬಿದ್ದ ಮೇಲೆ ಅವರು ಈ ದಾನವ ಜಗತ್ತಿನ ಸಹವಾಸವೇ ಬೇಡ ಅಂತ ಹೇಳಿ ಆಶ್ರಮ ಎಲ್ಲ ಮಾಡಿದ್ರು. ರಾಮನಿಗೆ ಮತ್ತೆ ರಾಮನ ದರ್ಶನ ಮತ್ತೆ ಯಾವಾಗ ಆಗುತ್ತದೆ ಅಂತ ಹೇಳಿ. ಹೀಗೆ ಕಾಯುವುದು ಅನ್ನೋ ಒಂದು ಕ್ರಿಯೆ ನಮಗೆ ಇಡೀ ರಾಮಾಯಣದಲ್ಲಿ ಮತ್ತೆ ಮತ್ತೆ ಕಾಣಲಿಕ್ಕೆ ಸಿಗುವಂಥದ್ದನ್ನು ನಾವು ನೋಡ್ತೇವೆ. ಒಂದು ರೀತಿಯಲ್ಲಿ ಅದೇ ರೀತಿಯ ಕಾಯುವಿಕೆಯನ್ನು ಇಡೀ ದೇಶ ಮಾಡ್ತಾ ಇತ್ತು. 500 ವರ್ಷಗಳ ಕಾಲ, 1-2 ವರ್ಷ ಅಲ್ಲ, 500 ವರ್ಷಗಳ ಕಾಲ ಈ ದೇಶದ ಜನ ನಾವು ಕಾಯ್ತಾ ಇದ್ದೆವು. ಕಾಯಬೇಕಾದ ಅಗತ್ಯ ಇರಲಿಲ್ಲ. ಆವಾಗಲೇ 1 ಹೊಡೆತಕ್ಕೆ 2 ಹೊಡೆತ ಕೊಟ್ಟು ಅಲ್ಲಿ ಮುಗಿಸಬಹುದಾಗಿತ್ತು, ಲೆಕ್ಕಾಚಾರ ಮುಗಿಸಬಹುದಾಗಿತ್ತು. ಆದರೆ ಲೆಕ್ಕಾಚಾರ ಮುಗಿಸಲಿಲ್ಲ, ನಾವು ಕಾಯ್ತಾ ಇದ್ದೆವು. ಯಾಕೆ ಅಂತ ಹೇಳಿದರೆ, ಕತ್ತಿ ಎತ್ತುವುದು ಕ್ಷಾತ್ರ ಹೌದು, ಆದರೆ ಅದು ಸನಾತನ ಧರ್ಮದ ಪರಂಪರೆ ಅಲ್ಲ. ಅವರು ಬಂದು ನಮಗೆ ದಾಳಿಕೋರರು ಬಂದು ನಮ್ಮ ಮೇಲೆ ಕತ್ತಿ ಹಾಕಿದ್ರು, ಕತ್ತಿಯಿಂದ ಹೊಡೆದ್ರು, ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು ಅಂತ ಹೇಳಿ ನಾವು ಅವರ ಮೇಲೆ ನಾವು ಮುಗಿಬಿದ್ದದ್ದೇ ಆದರೆ ಅಲ್ಲಿಗೆ ಲೆಕ್ಕ ಚುಕ್ತ ಆಗ್ತಾ ಇತ್ತು, ಹೌದು. ಆದರೆ ಸನಾತನ ಧರ್ಮದ ಮೌಲ್ಯಕ್ಕೆ ಕೂಡ ಪೆಟ್ಟು ಬೀಳ್ತಾ ಇತ್ತು. ಹಾಗಾಗಿ ನಾವು ಕಾಯ್ತಾ ಇದ್ದೆವು. ಹೇಗೆ ಹನುಮಂತ ನನಗೆ ಒಬ್ಬ ರಾಮನಂತಹ ಒಬ್ಬ ದಣಿ ಸಿಗ್ತಾನೆ, ಯಜಮಾನ ಸಿಗ್ತಾನೆ ಅಂತ ಹನುಮಂತ ಕಾಯ್ತಾ ಇದ್ನೋ, ಹೇಗೆ ಶಬರಿ ನನಗೆ ರಾಮ ಬಂದು ನನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ, ಅವನಿಗೆ ಬೇಕಾದ ಹಣ್ಣುಗಳನ್ನು ನಾನು ಕೊಡಬೇಕು, ಒಳ್ಳೆಯ ಹಣ್ಣುಗಳನ್ನು ಕೊಡಬೇಕು ಅಂತ ಹೇಳಿ ಅವಳು ಕಾಯ್ತಾ ಇದ್ಲು. ಸಂಪಾತಿಯಂತಹ ಒಂದು ಹದ್ದು ನಾನು ರಾಮನಿಗೆ ಬೇಕಾದ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದ ಮೇಲೆ ನನಗೆ ರೆಕ್ಕೆಗಳು ಮತ್ತೆ ಬರ್ತವೆ, ಮತ್ತೆ ನನಗೆ ಹಾರಲಿಕ್ಕೆ ಸಿಗುತ್ತದೆ ಅಂತ ಹೇಳಿ ಸಂಪಾತಿಯಂತಹ ಒಂದು ಹದ್ದು ಆಕಾಶವನ್ನು ನೋಡ್ತಾ ಕಾಯ್ತಾ ಇತ್ತು. ಹಾಗೆಯೇ ಲಂಕೆಯ ಜನರಲ್ಲೂ ಕೂಡ ಕೆಲವರು ಕಾಯ್ತಾ ಇದ್ರಂತೆ, ರಾಮ ಬರ್ತಾನೆ, ಇಲ್ಲಿ ರಾವಣ ರಾಜ್ಯ ಕೊನೆಗೊಳ್ಳುತ್ತದೆ, ಆಮೇಲೆ ರಾಮರಾಜ್ಯ ಆಗ್ತದೆ, ಅಥವಾ ಒಳ್ಳೆಯ ಧರ್ಮರಾಜ್ಯ ಬರ್ತದೆ ಅಂತ ಹೇಳಿ ಲಂಕೆಯಲ್ಲೂ ಕೂಡ ಕೆಲವರು ಕಾಯ್ತಾ ಇದ್ರಂತೆ. ಅಲ್ಲಿ ಹನುಮಂತ ಹೋದಾಗ ಲಂಕೆಗೆ ಆ ಲಂಕಾಧಿಪತಿ, ಲಂಕಿಣಿಯಲ್ಲ, ಅಲ್ಲಿ ಒಂದು ಲಂಕೆಯ ಒಂದು ದೇವತೆ, ಅಧಿದೇವತೆ, ಅವಳಿಗೆ ಹೋಗಿ ಹೊಡಿತಾನೆ. ಹನುಮಂತ ಹೋಗಿ ಹೊಡಿತಾನೆ. ಯಾಕೆ ಅಂತ ಹೇಳಿದರೆ, ಒಂದು ಬೆಕ್ಕಿನ ಗಾತ್ರದಲ್ಲಿ ಹೋಗಿರ್ತಾನೆ. ಹೋದಾಗ ಅಲ್ಲಿ ಗೇಟ್ ಕೀಪರ್ ಅವಳು ಕೇಳ್ತಾರೆ, ಎಲ್ಲಿಂದ ಬರ್ತಾ ಇದ್ದೀಯಾ? ಹನುಮಂತ ಹೇಳ್ತಾನೆ, ನಾನು ಎಲ್ಲಿಂದ ಬರ್ತಾ ಇದ್ದೇನೆ ಅನ್ನೋದು ಬೇಕಾಗಿಲ್ಲ, ನಾನು ಇಲ್ಲಿ ಎಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಲಂಕೆ ಬಹಳ ಒಳ್ಳೆಯ ನಗರ ಅಂತೆ, ಸ್ವರ್ಣ ನಗರಿ ಅಂತೆ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಸುಮ್ಮನೆ ಬಂದು ಒಂದು ರೌಂಡ್ ಹಾಕೊಂಡು ಹೋಗ್ತೇನೆ ಅಷ್ಟೇ, ನಾನು ಮತ್ತೇನು ಮಾಡುವುದಿಲ್ಲ, ಸುಮ್ಮನೆ ಒಂದು ಸುತ್ತು ಹಾಕಿಕೊಂಡು ನಿಮ್ಮ ನಗರವನ್ನು ನೋಡಿಕೊಂಡು ಹೋಗ್ತೇನೆ ಅಂತ ಹೇಳಿದ. ಅವಳು, ನಿನಗೆ ನಾನು ನಿನ್ನನ್ನು ಕೊಲ್ತೇನೆ, ಇಲ್ಲ ನೀನು ವಾಪಸ್ ಹೋಗಬೇಕು ಅಂತ ಗುಟ್ರು ಹಾಕಿದ್ಲು.
ಇವನ ಸಹಜ ಗಾತ್ರಕ್ಕೆ ಬಂದು ಅವಳ ತಲೆ ಮೇಲೆ ಒಂದು ಹೊಡೆದ. ಆವಾಗ ಅವಳು ಹೇಳ್ತಾಳೆ ಒಂದು ಮಾತು, ಏನಂತ ಹೇಳಿದರೆ, ನನಗೆ ಯಾವುದಾದ್ರೂ ಒಂದು ಕಪಿ ನನ್ನ ತಲೆಗೆ ಹೊಡೆದಾಗ ಈ ಲಂಕಾನಗರಿಯ ಅವನತಿ ಅಂತ ನನಗೆ ಯಾರೋ ಶಾಪ ಕೊಟ್ಟಿದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೆ ನಾನು, ಯಾವ ಕಪಿ ನನಗೆ ನನ್ನ ತಲೆಗೆ ಹೊಡಿತದೆ ಅಂತ ಹೇಳಿ. ಇವತ್ತು ನೀನು ನನಗೆ ಹೊಡೆದಿದ್ದೀಯಾ, ಹಾಗಾದರೆ ಲಂಕೆ ಅವನತಿ ಶುರುವಾಯಿತು. ಅಂದರೆ ಯಾವ ಯಾವ ರೀತಿಯಲ್ಲಿ ಜನಗಳು ಕಾಯ್ತಾ ಇದ್ರು ನೋಡಿ. ಹೀಗೆ ಕಾಯುವಿಕೆ ಅಂತ ಹೇಳುವಂಥದ್ದು ರಾಮಾಯಣದಲ್ಲಿ ಮತ್ತೆ ಮತ್ತೆ ಬರುವಂಥದ್ದು. ರಾಮಾಯಣವನ್ನು ಬರೆಯುವುದಕ್ಕೂ ಕೂಡ ವಾಲ್ಮೀಕಿ ಮಹರ್ಷಿಗಳು ಕಾದರು, ಎರಡೂ ಅರ್ಥದಲ್ಲೂ ಕಾದರು. ವಾಲ್ಮೀಕವೇ ಬೆಳೆಯಿತು ಅವರ ಸುತ್ತ, ಅಷ್ಟು ಕಾದರು. ಆಮೇಲೆ ಯೋಚನೆ ಬಂದ ಕೂಡಲೇ ಬರೀಲಿಲ್ಲ. ನಾರದರು ಬಂದು ಹೇಳಿದರು, ಇಂತಿಂಥ ಒಬ್ಬ ರಾಜ ಇದ್ದಾನಪ್ಪ, 16-17 ಗುಣಗಳು, ಅತಿಶಯವಾದ ಗುಣಗಳು ಎಲ್ಲ ಇದ್ದಾವೆ, ಅಂತಹ ಒಬ್ಬ ರಾಜನ ಕಾವ್ಯವನ್ನು, ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತೇಳಿ ನಾರದರು ಕತೆ ಹೇಳಿದರು. ಕತೆ ಹೇಳಿದ ಮೇಲೆ ಆ ಕಾಯುವಿಕೆ ವಾಲ್ಮೀಕಿ ಮಹರ್ಷಿಗಳ ಒಳಗೆ ಶುರುವಾಯಿತು. ಹಾಗಾಗಿ ಆ ಒಂದು ತಮಸಾ ನದಿಯಲ್ಲಿ ಇಳಿದಾಗಲೂ ಕೂಡ, ತಣ್ಣಗಿನ ನೀರಿನಲ್ಲಿ ಇಳಿದಾಗಲೂ ಕೂಡ ಅವರಿಗೆ ಬಿಸಿ ಏರಿತು. ಯಾಕೆ? ಬೇಡ, ಒಬ್ಬ ಹೊಡೆದಿದ್ದಾನೆ ಒಂದು ಕ್ರೌಂಚ ಪಕ್ಷಿಯನ್ನು. ಆ ಮನಸ್ಸಿನಲ್ಲಿ ಆ ಕತೆ ಬೆಳೀತಾ ಇದ್ದದ್ರಿಂದಾಗಿ ಅವರಿಗೆ ಆ ಶ್ಲೋಕವೇ ಶ್ಲೋಕ ರೂಪದಲ್ಲಿ ಬಂತು. ಅದನ್ನು ನಂತರ ಬ್ರಹ್ಮದೇವರು ಬಂದು, ನಿಮಗೆ ಎಲ್ಲ ರಾಮಾಯಣದ ಎಲ್ಲ ಪಾತ್ರಗಳು ಅವುಗಳ ಮನಸ್ಸಿನ ಒಳಗೆ ಏನೇನು ನಡೀತದೆ ಅದೆಲ್ಲವೂ ಕೂಡ ಸ್ಫುಟವಾಗಿ ಎಕ್ಸ್ರೇ ಹಾಕಿದ ಹಾಗೆ, ಬಹುಶಃ ಮೊದಲ ಎಕ್ಸ್ರೇ ನೋಡಿದ್ದು ವಾಲ್ಮೀಕಿ ಮಹರ್ಷಿಗಳಂತ ಕಾಣ್ತದೆ. ಎಲ್ಲ ಪಾತ್ರಗಳ ಒಳಗೆ ಎಕ್ಸ್ರೇ ಕಣ್ಣು ಹಾಕಿ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ, ಏನೇನು ತುಮಲಗಳಿದ್ದಾವೆ ಎಲ್ಲವನ್ನೂ ಕೂಡ ನಿಮಗೆ ಕಣ್ಣಿಗೆ ಕಟ್ಟುವ ಹಾಗೆ ಕಾಣುವಂತಹ ಒಂದು ದೃಷ್ಟಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಹೇಳಿದ ಮೇಲೆ ಆ ಒಂದು ಅನುಗ್ರಹದಿಂದ ವಾಲ್ಮೀಕಿ ಮಹರ್ಷಿಗಳು ಮಹಾಕಾವ್ಯವನ್ನು ಬರೆದರು. ಆ ಮಹಾಕಾವ್ಯವನ್ನು ಬರೆದ ಮೇಲೂ ಕೂಡ ಅವರು ಅದನ್ನು ಹಾಡಿಸಬೇಕಾದರೆ ಲವಕುಶರು ಬರುವವರೆಗೆ ಕಾಯಬೇಕಾಯಿತು. ನೋಡಿ, ಕಾಯುವಿಕೆ ಅಂತ ಹೇಳುವಂಥದ್ದು ಬಹಳ ದೀರ್ಘವಾದ. ಸೀತೆಯ ಕಾಯುವಿಕೆಯ ಮುಂದೆ ಯಾವುದು? ಸೀತೆ ಅವಳು ಮನಸ್ಸು ಮಾಡಿದರೆ ಅಲ್ಲೇ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬಹುದಾಗಿತ್ತು. ಇಲ್ಲ, ರಾವಣ ಪ್ರತಿನಿತ್ಯ ಬಂದು ಕೇಳ್ತಾ ಇದ್ದ, ನನ್ನನ್ನು ಮದುವೆ ಆಗು. ಈ ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಅಂತ ಹೇಳಿ ಇಂಗ್ಲಿಷ್ ಕತೆ ಇದೆ, ಅದರಲ್ಲಿ ಕೊನೆಗೆ ಆ ಬ್ಯೂಟಿ ಬೀಸ್ಟನ್ನು ಮದುವೆ ಆಗ್ತಾಳೆ. ಆದರೆ ಇಲ್ಲಿ ಬೀಸ್ಟನ್ನು ಮದುವೆ ಆಗುವುದಿಲ್ಲ ಸೀತೆ. ಪ್ರತಿನಿತ್ಯ ಅವನು ಕೇಳುವ ಪ್ರಶ್ನೆಯೂ ಒಂದೇ, ಇವಳು ಕೊಡುವ ಉತ್ತರವೂ ಒಂದೇ. ಪ್ರತಿನಿತ್ಯ ನನ್ನನ್ನು ಮದುವೆ ಆದರೆ ನೀನು ರಾಣಿ ಆಗ್ತೀಯಾ, ಮದುವೆ ಆದರೆ ನಿನಗೆ ಚಿನ್ನ ಕೊಡ್ತೇನೆ, ಮದುವೆ ಆದರೆ ನಿನ್ನ ಅರಮನೆಗೆ ಕರ್ಕೊಂಡು ಹೋಗ್ತೇನೆ. ಇವಳು ಒಂದೇ ಮಾತು ಹೇಳ್ತಾ ಇದ್ಲು, ನೋಡಪ್ಪ, ರಾಮ ಅಂತ ಹೇಳಿ ಅವ ಬರ್ತಾನೆ, ನಿನ್ನ ಜೀವ ತೆಗಿತಾನೆ, ನಿನಗೆ ಅವನ ಕೈಯಲ್ಲೇ ಮರಣ, ನನ್ನನ್ನು ಮುಟ್ಟಿದ ಸುಟ್ಟು ಹೋಗ್ತೀಯಾ ಅಂತ ಹೇಳಿ ಸೀತೆ ಪ್ರತಿನಿತ್ಯ ಒಂದೇ ಉತ್ತರವನ್ನು ಕೊಡ್ತಾ ಇದ್ಲು, ಪ್ರತಿನಿತ್ಯ ಕಾಯ್ತಾ ಇದ್ಲು ರಾಮನಿಗಾಗಿ. ಹೀಗೆ ಕಾಯುವಿಕೆ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಬರುವಂಥದ್ದು. ಕೆಲವನ್ನು ನಾವು ನೇರವಾಗಿ ನೋಡಬಹುದು, ಅಹಲ್ಯೆಯ ಕಾಯುವಿಕೆ ರಾಮನಿಗಾಗಿ ನಾವು ನೋಡಬಹುದಾದ ಕಾಯುವಿಕೆ. ಆದರೆ ಕಲ್ಲಾದ ಅಹಲ್ಯೆ ಮತ್ತೆ ಅಹಲ್ಯೆಯಾಗಿ ನನಗೆ ಸಿಗಬೇಕು ಅಂತ ಹೇಳಿ ಗೌತಮರು ಕಾದದ್ದು. ಇಂತಹ ಕಾಯುವಿಕೆ ಅನೇಕ ಇದ್ದಾವೆ ರಾಮಾಯಣದ ಒಳಗಡೆ. ಅದನ್ನು ಕಾಣುವ ಕಣ್ಣು ಓದುಗನಿಗೆ ಬೇಕು. ಈ ರೀತಿಯ ಕಾಯುವಿಕೆಯನ್ನು 500 ವರ್ಷಗಳ ಕಾಲ ಉದ್ದಕ್ಕೂ ಮಾಡಿದ ಭಾರತಕ್ಕೆ ಈಗ ಒಂದು ಹಂತದ ಕಾಯುವಿಕೆ ಮುಗಿದಿದೆ. ನಾವೆಲ್ಲ ಶ್ರೀರಾಮನ ಬಾಲರೂಪವನ್ನು ಇವತ್ತು ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಇದು ನಿಜವಾದ ಸಾರ್ಥಕ್ಯ ಅಂತ ನನಗನ್ನಿಸ್ತದೆ. ಮಹಾಕಾವ್ಯವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳ ಕಾಲ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ರಾಮಾಯಣ ಅಥವಾ ರಾಮ ಆಳಿದ ಆ ಒಂದು ಕಾಲ, ಭವ್ಯವಾದ ಕಾಲ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಅಯೋಧ್ಯೆ ಕೂಡ ಅನೇಕ ವರ್ಷಗಳ ಕಾಲ ಕಾಯಬೇಕಾಯಿತು. ರಾಮನ ಆಳ್ವಿಕೆ ಮುಗಿದ ಮೇಲೆ ಅದು ಅನೇಕ ಸಲ ಅವಸಾನಕ್ಕೆ ಹೋಗಿದೆ, ಅಜ್ಞಾತವಾಸಕ್ಕೆ ಹೋಗಿದೆ. ಎಷ್ಟೋ ಸಲ ಅದರ ಸುತ್ತ ಮರಗಿಡಗಳು ಬೆಳೆದದ್ದಿದೆ. ನಮಗೆ ಇವತ್ತು ಅಂಕೋರ್ ವಾಟ್ನಂತಹ ದೇವಸ್ಥಾನವನ್ನು ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿ ಪ್ರಕೃತಿ ಮನುಷ್ಯ ನಿರ್ಮಾಣಗಳನ್ನು, ಮನುಷ್ಯನ ನಿರ್ಮಿತಿಯ ಕಟ್ಟಡಗಳನ್ನು ಅದು ತನ್ನ ಒಳಗೆ ಹಾಕಿಕೊಳ್ಳುತ್ತದೆ ಅಂತ ಹೇಳಿ. ನಮ್ಮ ದೇಶದಲ್ಲೇ ಖಜುರಾಹೋದಂಥ ದೇವಸ್ಥಾನಗಳು ಎಷ್ಟೋ ವರ್ಷಗಳ ಕಾಲ ಅರಣ್ಯದಿಂದ ಮುಚ್ಚಿ ಹೋಗಿದ್ವು. ಅಲ್ಲಿ ಒಳಗಡೆ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಆ ರೀತಿ ಅಯೋಧ್ಯೆ ಕೂಡ ಮುಚ್ಚಿ ಹೋಗಿತ್ತು. ಎಷ್ಟೋ ವರ್ಷಗಳ ಕಾಲ ಅಲ್ಲೊಂದು ನಗರಿ ಇತ್ತು ಅಂತಲೇ ಗೊತ್ತಿರಲಿಲ್ಲ. ಗಂಧರ್ವಸೇನನ ಮಗ, ಅಂದರೆ ಆ ಒಂದು ಪರಂಪರೆಯಲ್ಲೇ ಬಂದವನು, ಇಕ್ಷ್ವಾಕು ವಂಶದ ಪರಂಪರೆಯಲ್ಲೇ ಬಂದವನು ಗಂಧರ್ವಸೇನ, ಅವನ ಮಗ ವಿಕ್ರಮಾದಿತ್ಯ. ಅವನು ರಾಜನಾಗಿ ಬಂದಾಗ ಅವನಿಗೆ ಮಕ್ಕಳಿಗೆ ಕತೆ ಹೇಳ್ತಾರಲ್ಲ, ಆ ರೀತಿ ಕತೆ ಹೇಳ್ತಾ ಇದ್ರಂತೆ ಅವರ ಮನೆಯವರು. ನೋಡಪ್ಪ, ನಮ್ಮ ವಂಶದಲ್ಲಿ ಹಿಂದೆ ಎಲ್ಲ ರಾಮ ಅಂತ ಒಬ್ಬ ಇದ್ದ, ಅಜ ಅಂತ ಒಬ್ಬ ಇದ್ದ, ದಶರಥ ಅಂತ ಇದ್ದ, ರಘು ಅಂತಿದ್ದ, ದಿಲೀಪ ಅಂತಿದ್ದ. ಅವರೆಲ್ಲ ಅಯೋಧ್ಯೆ ಅನ್ನುವ ರಾಜಧಾನಿಯನ್ನು ಆಳ್ತಾ ಇದ್ರು. ಅಲ್ಲಿ ದೊಡ್ಡ ಅರಮನೆ ಇತ್ತಂತೆ ಅಂತ ಇವನಿಗೆ ಕತೆ ಹೇಳ್ತಾ ಇದ್ರು. ಆವಾಗ ವಿಕ್ರಮಾದಿತ್ಯ ಯೋಚನೆ ಮಾಡ್ತಾ ಇದ್ದ, ಎಲ್ಲಿ ಇತ್ತು ಈ ಅಯೋಧ್ಯೆ ಅಂತ ಹೇಳುವಂಥದ್ದು, ಎಲ್ಲಿ ಇತ್ತು? ಇವತ್ತಾದರೆ ನಮಗೆ ಗೂಗಲ್ ಮಾಡಿ ಹುಡುಕ್ಬೋದು. ವಿಕ್ರಮಾದಿತ್ಯನಿಗೆ ಗೂಗಲ್ ಇರಲಿಲ್ಲ ಅಯೋಧ್ಯೆ ಎಲ್ಲಿತ್ತು ಅಂತ ಹುಡುಕ್ಲಿಕ್ಕೆ. ಹಾಗಾಗಿ ಅವನು ಎಲ್ಲ ಶಾಸ್ತ್ರ ಗ್ರಂಥಗಳನ್ನು, ಮಹಾಕಾವ್ಯಗಳನ್ನು ಎಲ್ಲ ಓದಿದಾಗ
ಮತ್ತು ಅನೇಕ ಮಂದಿಯನ್ನು ಕೇಳಿದಾಗ ಕೊನೆಗೆ ಅವರು ದಾರಿ ತೋರಿಸಿದ್ರು. ನೋಡಪ್ಪ, ಈ ಜಾಗದಲ್ಲಿ ಅಯೋಧ್ಯೆ ಇತ್ತು. ಅಲ್ಲಿ ಹೋಗಿ ನೋಡಿದಾಗ ದೊಡ್ಡ ಅರಣ್ಯವನ್ನು ಎಲ್ಲ ಕಡಿಸಿ ಅಲ್ಲಿ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಹಳೆಯ ಕಾಲದ ಅರಮನೆಯ ಅವಶೇಷಗಳು, ಪಾಳು ಬಿದ್ದಂತಹ ಕೋಟೆಗಳು, ದೊಡ್ಡ ದೊಡ್ಡ ಕೋಟೆಯ ಗೋಡೆಗಳು ಇವೆಲ್ಲವೂ ಕಂಡಿತಂತೆ. ಅನಂತರ ಆತ ಅದನ್ನು ಪುನರ್ ನಿರ್ಮಾಣ ಮಾಡಿದ. ಯಾವ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡಿದ ಅಂತ ಹೇಳಿದರೆ 6 ವರ್ಷದಲ್ಲಿ ತನ್ನ ಇಡೀ ಸಾಮ್ರಾಜ್ಯದ ಎಲ್ಲ ಕೆಲಸಗಾರರನ್ನ ಕರೆದುಕೊಂಡು ಹೋಗಿ ಇಲ್ಲಿ ಒಂದು ನಗರ ಇತ್ತಂತೆ, ಅದನ್ನು ಮತ್ತೆ ನಾವು ಕಟ್ಟಬೇಕು ಅಂತ ಅವರಿಗೆ ಹೇಳಿ ಆ ಇಡೀ ಒಂದು ನಗರಿಯನ್ನು ಪುನರ್ ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳಿದರೆ ಯುಧಿಷ್ಠಿರ ಶಕೆ ಆದ ಮೇಲೆ, ಯುಧಿಷ್ಠಿರ ಶಕೆ ಶುರುವಾಗಿ 2426 ವರ್ಷಗಳಾದ ಮೇಲೆ ಬಂದಂತಹ ವಿಕ್ರಮಾದಿತ್ಯ 6 ವರ್ಷಗಳ ಕಾಲ ಇದನ್ನು ಕಟ್ಟಿ ಯುಧಿಷ್ಠಿರ ಶಕೆ 2432ರಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ. ಇವತ್ತು ಹೇಗೆ ನಾವು ಅಯೋಧ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡಿದೆವೋ ಅದೇ ರೀತಿಯಲ್ಲಿ ಲೋಕಾರ್ಪಣೆ ಮಾಡಿದ. ಅದು ಎಷ್ಟು ದೊಡ್ಡ ಸಾಧನೆ ಆಗಿತ್ತು ಅಂತ ಹೇಳಿದರೆ, ಅವತ್ತಿನಿಂದ ನಮ್ಮ ದೇಶದಲ್ಲಿ ವಿಕ್ರಮ ಶಕೆ ಶುರುವಾಯಿತು. ನಾವಿವತ್ತೆಲ್ಲ ವಿಕ್ರಮ ಶಕೆ ಅಂತ ಕೇಳ್ತೇವೆ. ವಿಕ್ರಮ ಶಕೆಗೂ ರಾಮಾಯಣಕ್ಕೂ ಸಂಬಂಧ ಇದೆ. ವಿಕ್ರಮ ಶಕೆ ಶುರುವಾದದ್ದು ವಿಕ್ರಮಾದಿತ್ಯ ಅಯೋಧ್ಯ ನಗರವನ್ನು ಪುನರ್ ನಿರ್ಮಾಣ ಮಾಡಿ ಲೋಕಕ್ಕೆ ಕೊಟ್ಟ ದಿನದಿಂದ ಶುರುವಾದದ್ದು. ಅಂದರೆ ಅಲ್ಲಿಯವರೆಗೆ ಅಯೋಧ್ಯೆ ಕೂಡ ಕಾಯ್ತಾ ಇತ್ತು ಅಂತ. ಸೊ ಹೀಗಾಗಿ ಈ ಕಾಯುವಿಕೆ ಅನ್ನುವುದು ಅದು ಪ್ರತಿ ಸಲವೂ ಕೂಡ ಮತ್ತೊಂದು ನೋಡಿ, ಯಾವ ಕಾಯುವಿಕೆಯೂ ವ್ಯರ್ಥವಾಗಲಿಲ್ಲ. ಅಹಲ್ಯೆಯ ಕಾಯುವಿಕೆ ವ್ಯರ್ಥ ಆಗಲಿಲ್ಲ, ಭಗೀರಥನ ಕಾಯುವಿಕೆ ವ್ಯರ್ಥ ಆಗಲಿಲ್ಲ, ರಾಮನ ಕಾಯುವಿಕೆ ವ್ಯರ್ಥ, ಯಾವ ಕಾಯುವಿಕೆಯೂ ಕೂಡ ಈ ಕಾವ್ಯದಲ್ಲಿ ವ್ಯರ್ಥ ಆಗಲಿಲ್ಲ ಅನ್ನೋದನ್ನು ನೋಡಿದರೆ ನಮ್ಮ 500 ವರ್ಷಗಳ ಕಾಯುವಿಕೆ ಕೂಡ ಸಫಲವಾಗಿದೆ. ಸರಿಯಾದ ರೀತಿಯಲ್ಲಿ ಅದು ಪರಿಸಮಾಪ್ತಿಯಾಗಿದೆ ಮತ್ತು ಜಗತ್ತಿಗೆ ನಾವು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟ ಹಾಗಾಗಿದೆ. ಬಹುಶಃ ಈ ಸಂದೇಶವನ್ನು ಬೇರೆ ಯಾವ ರೀತಿಯಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾವ ಸಂದೇಶ ಅಂತ ಹೇಳಿದರೆ, ಇಷ್ಟು ವರ್ಷಗಳ ಕಾಲ ನಮ್ಮಲ್ಲಿ ಇತಿಹಾಸಕಾರರು, ಸೋ ಕಾಲ್ಡ್ ಎಮಿನೆಂಟ್ ಹಿಸ್ಟೋರಿಯನ್ಸ್ ಅಂತ ಹೇಳ್ತೇವೆ, ಸೋ ಕಾಲ್ಡ್ ಹಿಸ್ಟೋರಿಯನ್ಸ್, ಅವ್ರು ಹೇಳ್ತಾ ಬಂದದ್ದು ಏನು ಅಂತ ಹೇಳಿದ್ರೆ, ಭಾರತ ಸೆಕ್ಯುಲರ್ ದೇಶ, ಭಾರತದಲ್ಲಿ ಧರ್ಮ ನಿರಪೇಕ್ಷತೆ ಇದೆ, ಭಾರತದ ಪ್ರಧಾನಮಂತ್ರಿಗಳು ಅಥವಾ ಸರ್ಕಾರದ ಮುಖ್ಯಸ್ಥರು ಅವರು ಯಾವುದೇ ಧರ್ಮವನ್ನು ಯಾವುದೇ ಮತವನ್ನು ಅವರು ಧರಿಸಬಾರದು, ಅದರ ಸೂಚನೆಗಳನ್ನು ಗುರುತುಗಳನ್ನು ಧರಿಸಬಾರದು, ಅವರು ಮಸೀದಿಗೂ ಹೋಗಬಾರದು, ದೇವಸ್ಥಾನಕ್ಕೂ ಹೋಗಬಾರದು, ಅವರು ಚರ್ಚಿಗೂ ಹೋಗಬಾರದು, ದೇವಸ್ಥಾನಕ್ಕೂ ಮತ ನಿರಪೇಕ್ಷತೆ ಅಂತ ಹೇಳಿದರೆ ಎಲ್ಲದರಿಂದ ದೂರ ಇರುವುದು. ಈ ಎಲ್ಲ ಮಾತುಗಳನ್ನು ಇಷ್ಟು ವರ್ಷ ಹೇಳ್ತಾ ಬಂದರು. ಆದರೆ ಇವತ್ತು ನಾವು ಜಗತ್ತಿಗೆ ಹೇಳಬಹುದಾಗಿದೆ, ಭಾರತ ಒಂದು ಹಿಂದೂ ರಾಷ್ಟ್ರ, ಭಾರತ ಒಂದು ಸನಾತನ ಧರ್ಮವನ್ನು ಎತ್ತಿ ಹಿಡಿದಿರುವಂಥ ರಾಷ್ಟ್ರ. ಮತ್ತು ಇಲ್ಲಿ ನೀವು ನಿಮ್ಮ ಧರ್ಮದ ಗುರುತುಗಳನ್ನು ಹಾಕಿಕೊಳ್ಳುವುದಕ್ಕೆ ಯಾವುದೇ ಸಂಕೋಚ ಪಡಬೇಕಾಗಿಲ್ಲ. ನೀವು ಒಬ್ಬ ಸಾಮಾನ್ಯ ಮನುಷ್ಯನಾಗಿರಬಹುದು, ಪ್ರಧಾನಮಂತ್ರಿಯೇ ಆಗಿರಬಹುದು, ನೀವು ನಿಮ್ಮ ಧರ್ಮದ ಗುರುತುಗಳನ್ನು, ಚಿಹ್ನೆಗಳನ್ನು ಬಹಳ ಗೌರವದಿಂದ, ಗರ್ವದಿಂದ ನೀವು ಅದನ್ನು ಧರಿಸಬಹುದು. ಮಾತ್ರ ಅಲ್ಲ, ನಮಗೆ ಎಷ್ಟೋ ಮಂದಿಗೆ ಒಂದು ಸರ್ಕಾರ ದೇವಸ್ಥಾನವನ್ನು ಕಟ್ಟಬಹುದು ಅನ್ನೋದು ಮರೆತು ಹೋಗಿತ್ತು. ಯಾಕೆ ಅಂತ ಹೇಳಿದರೆ, ನಾವೆಲ್ಲ ಕೇಳ್ತಾ ಇದ್ದದ್ದು, ನೋಡಿ ಹೊಯ್ಸಳ ದೇವಸ್ಥಾನ ಇದು 500 ವರ್ಷದ ಹಿಂದೆ ಕಟ್ಟಿದ್ದಾರೆ, ನೋಡಿ ಮತ್ತೊಂದು ಚಾಲುಕ್ಯರ ದೇವಸ್ಥಾನ 1000 ವರ್ಷದ ಹಿಂದೆ ಕಟ್ಟಿದ್ದಾರೆ. ಎಲ್ಲ ಅವತ್ತು ಕಟ್ಟಿದ್ರು. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಇವತ್ತು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಬೇಕಾದಷ್ಟು ಇದೆಯಲ್ಲ, ಸಿವಿಲ್ ಇಂಜಿನಿಯರ್ಸ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರಲ್ಲ, ಬೇಕಾದಷ್ಟು ಟೆಕ್ನಾಲಜಿ ಇದೆಯಲ್ಲ, ಎಲ್ಲವೂ ಇದೆಯಲ್ಲ. ಇವತ್ತು ನಾವು ಯಾವ ದೇವಸ್ಥಾನವನ್ನು ಕಟ್ಟಿದ್ದೇವೆ ಅಂತ ಹೇಳಿದರೆ, ಒಂದು ದೇವಸ್ಥಾನವನ್ನು ನಮಗೆ ತೋರಿಸಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಸನಾತನ ಧರ್ಮ ಅಂತ ಹೇಳಿದರೆ, ದೇವಸ್ಥಾನ ಅಂತ ಹೇಳಿದರೆ ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ಗುಡಿ ಅಂದರೆ ದೇವರನ್ನು ಇಡುವಂತಹ ಕಟ್ಟಡ ಮಾತ್ರ ಅಲ್ಲ, ಅದರ ಸುತ್ತ ಒಂದು ವ್ಯವಸ್ಥೆ ಇದೆ. ಅದು ಕಲೆಗೆ ಆಶ್ರಯವನ್ನು ಕೊಡುತ್ತದೆ, ಸಂಗೀತಕ್ಕೆ ಆಶ್ರಯವನ್ನು ಕೊಡುತ್ತದೆ, ಶಿಲ್ಪಕಲೆಗೆ ಆಶ್ರಯವನ್ನು ಕೊಡ್ತದೆ. ಇವತ್ತು ಶಿಲ್ಪ, ಯಾವ ಮಟ್ಟದ ಶಿಲ್ಪಜ್ಞಾನ ನಮಗೆ ಬಂದಿದೆ ಅಂದರೆ, ಕಾಕಪಕ್ಷ ಅಂದರೆ ಏನು ಅಂತ ನಮ್ಗೆ ಗೊತ್ತಿದೆ, ನೇತ್ರೋನ್ಮೀಲನ ಅಂದರೆ ಯಾವುದು ಅಂತ ಏನು ಅಂತ ಗೊತ್ತಿದೆ, ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದರೆ ಏನು ಅಂತ ಗೊತ್ತಾಗಿದೆ. ಎಷ್ಟೋ ಮಂದಿಗೆ ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ದೇವಸ್ಥಾನವನ್ನು ಹೇಗೆ ಶುರು ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ, ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆವು ನಾವು. ನಮ್ಮಂತಹ ವ್ಯಕ್ತಿಗಳಿಗೆ ಇವತ್ತು ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಇಷ್ಟರ ಮಟ್ಟಿನ ಜ್ಞಾನ ನಮಗೆ ಬಂದಿದೆ ಅಂತ ಆದರೆ, ಸನಾತನ ಧರ್ಮ ನಿಜಕ್ಕೂ ಹೊಸ ಒಂದು ಶಕೆಯತ್ತ ಅದು ಹೊರಡ್ತಾ ಇದೆ. ನಾವು ಒಂದು ಹೊಸ ಮನ್ವಂತರವನ್ನು ನಾವು ಶುರು ಮಾಡ್ತಾ ಇದ್ದೇವೆ, ಅದನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಈ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥ ಕಾಲ. ಅಂತಹ ಕಾಲಘಟ್ಟದಲ್ಲಿ ನಾವು ಒಂದು ಕತ್ತಲಿನ ಯುಗದಿಂದ ಒಂದು ಬೆಳಕಿನ ಯುಗದ ಕಡೆಗೆ ಹೋಗ್ತಾ ಇದ್ದೇವೆ. ಆ ಯುಗದಲ್ಲಿ ನಾವು ಇದ್ದೇವೆ ಅನ್ನುವುದೇ ನಮಗೆ ಒಂದು ದೊಡ್ಡ ಸಂಭ್ರಮ. ರಾಮರಾಜ್ಯ ಅಂತ ಹೇಳಿದರೆ ಅದು ಕಾಲಾತೀತವಾದ ರಾಜ್ಯ. ಯಾಕಂದರೆ ಮೊಘಲರಿಗೆ ಒಂದು ಪೀರಿಯಡ್ ಇದೆ, ಇಷ್ಟು ಕಾಲದಿಂದ ಇಷ್ಟು ಕಾಲ ಅವರು ಆಳ್ವಿಕೆ ಮಾಡಿದರು. ಚಾಲುಕ್ಯರಿಗೆ, ಗಂಗರಿಗೆ, ಕದಂಬರಿಗೆ, ರಾಷ್ಟ್ರಕೂಟರಿಗೆ, ಮೌರ್ಯರಿಗೆ, ಗುಪ್ತರಿಗೆ ಎಲ್ರಿಗೂ ಕೂಡ ಅವರವರ ಕಾಲ ಇದೆ. ಇಷ್ಟು ಕಾಲ ಆಳ್ವಿಕೆ ಮಾಡಿದ್ದಾರೆ. ಗಂಗರು 900 ವರ್ಷ ಆಳ್ವಿಕೆ ಮಾಡಿದರು, ಹೌದು.
ಆದರೆ ಯಾವುದು ಕಾಲಾತೀತ ಅಲ್ಲ, ಇಷ್ಟನೇ ಕಾಲದಲ್ಲಿ ಶುರು ಮಾಡಿದ್ರು ಇಷ್ಟನೇ ಕಾಲಕ್ಕೆ ಅಂತ್ಯ ಆಯಿತು. ಅಲ್ಲಿ ಒಬ್ಬ ಸ್ಥಾಪಕ ರಾಜ, ಒಬ್ಬ ಕೊನೆಯ ರಾಜ, ಈ ಎರಡನ್ನು ನಾವು ನೋಡಿಯೇ ನೋಡ್ತೇವೆ ಇತಿಹಾಸದಲ್ಲಿ. ಆದರೆ ರಾಮರಾಜ್ಯ ಅಂತ ಹೇಳುವಂಥದ್ದು ಜಗತ್ತಿನ ಯಾವುದೇ ಕಾಲದಲ್ಲಿ ಜನ ಅತ್ಯಂತ ಸಂತೋಷದಿಂದ, ಸಮೃದ್ಧಿಯಿಂದ, ಸಂಪದ್ಭರಿತವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಬದುಕುವ ಕಾಲ ಯಾವುದಾದ್ರೂ ಬಂದರೆ ಅದಕ್ಕೆ ನಾವು ಹೇಳುವುದು ರಾಮರಾಜ್ಯ ಅಂತಲೇ. ಹಾಗಾಗಿ ರಾಮರಾಜ್ಯ ಅನ್ನೋದು ಕಾಲಾತೀತ ಮತ್ತು ರಾಮನ ಮೌಲ್ಯಗಳು ಕೂಡ ಕಾಲಾತೀತ. ಇಷ್ಟು ಹೊತ್ತು ನನ್ನ ಕರ್ಣಶೋಷಣೆಯನ್ನು ಸಹಿಸಿಕೊಂಡ ಎಲ್ಲ ಕಿವಿಗಳಿಗೆ ನಮಸ್ಕಾರ, ಧನ್ಯವಾದಗಳು. ಸುಮಾರು 55 ನಿಮಿಷಗಳ ಕಾಲ ನಾವು ಹೇಗೆ ಕಳೆದ್ವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟೊಂದು ಅದ್ಭುತವಾಗಿ ರೋಹಿತ್ ಚಕ್ರತೀರ್ಥ ಅವರು ರಾಮಾಯಣದ ಇತಿಹಾಸದ ವಿಶ್ಲೇಷಣೆ ಹಾಗೂ ಒಳನೋಟವನ್ನು ನಮಗೆ ಒದಗಿಸಿದ್ದಾರೆ. ಭಕ್ತಿ ಭಾರತಿ ಪ್ರತಿಷ್ಠಾನ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ವತಿಯಿಂದ ಅವರಿಗೆ ಈಗ ಗೌರವ ಸಮರ್ಪಣೆ. ನಮ್ಮ ವಿದ್ಯಾಭೂಷಣ್ ಅವರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು.